ಭಾವ ನಿದ್ಯಾಗ ಅಡಗ್ತೈತಿ ಅದು ವ್ಯಕ್ತ ಆಗ್ತೈತಿ. ವಾಸನಾ ನಾಶ ಆಗೋ ಮಟ ನಿದ್ಯಾಗ ಅಡಗ್ತೈತಿ ಮತ್ತೆ ವ್ಯಕ್ತ ಆಗ್ತೈತಿ. ಈ ವಾಸನೆಗಳು ಪೂರ್ಣ ನಾಶ ಆದವ ಅಂದ್ರೆ ಅವ ಭಾವಾತೀತ ಸ್ಥಿತಿಯನ್ನು ಮುಕ್ತ ಆಗ್ತದೆ. ಅದಕ್ಕೆ ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಅಂದ. ಭಾವದಾಗ ಜೀವತ್ವವನ್ನು ನೆರೆ ನೀಗಿ, ಭಾವದಾಗ ಜೀವ, ಆವಾಗ ಭಾವಕ್ಕನ ಬಂಧನ. ಭಾವರಹಿತ ಆದಾಗ ಬಂಧನ ಯಾರಿಗೆ? ನಿನ್ನಲ್ಲಿ ಇಲ್ಲ, ಯಾವ ಭಾವನೆಗಳು ಇಲ್ಲ. ಭಾವಿಸ್ಕೊಂತ ಹೋದಂಗೆ ನಿನಗೆ ಇದು ಅನುಭವ ಬರೋದಿಲ್ಲ. ಏನೇನಾರ ಭಾವಿಸ್ಕೊಂಡು ಕುಂತೀವಿ, ಭಾವನೆಗಳೆಲ್ಲ ಅಡಗಿದಾಗ ಅನುಭವ ಬರ್ತದೆ. ನೀ ಯಾರಿದ್ದೇನೋ ಅನುಭವ ಭಾವೆಲ್ಲ ಅಡಗಿದಾಗ, ಭಾವಕಲ್ಪನೆಗಳೆಲ್ಲ ಬಂದಾದಾಗ ಏನಿರ್ತೈತಿ ನೋಡ್ಕೋ, ಅಡಗಿಸೋನು ತೋರ್ದಂಗೆ ಅಡಗಿಸಂದಾರ. ತೋರಲಿಯದೇ ಅಡಗಿಸು. ಎಚ್ಚರಿಕೆ ಭಾವ, ಕನಸಿನ ಭಾವ, ನಿದ್ರೆ, ಈ 3 ಅವಸ್ಥೆಗಳು ನಿನ್ನ ಭಾವದೊಳಗೆ ಅದಾವೆಲ್ಲ. 3 ಅವಸ್ಥೆಗಳನ್ನು ತೋರದಂಗೆ ಅಡಗಿಸಿದಾಗ ನಿನಗೆ ನಿಜದ ಅನುಭವ ನಿನಗಾಕೈತಿ. ಅವಾಗ ಮಾಯಕ್ಯತನು ನಿಜದ ಅವಸ್ಥೆ, ಸ್ವರೂಪ ಜಾಗೃತಿ ಅವಾಗ ನಿನಗೆ ಕನ್ನಡಿದ್ದಂಗೆ ಅದು. ನೀ ಯಾರಿದ್ದೇನೋ ತಿಳ್ಕೊಳಿಕ್ಕೆ ತೂರ್ಯಾವಸ್ಥೆ, ಅದನ್ನು ನಾವು ಒಂದು ಪ್ರಯತ್ನ ಮಾಡಬೇಕು. ಎಲ್ಲ ಮಹಾತ್ಮರು ಎಲ್ಲ ಈ ಅವಸ್ಥೆಗಳನ್ನೆಲ್ಲ ಅಡಗಿಸಿ ನಿಜದ ಎಚ್ಚರಿಕೆಯನ್ನು ಹೊಂದಿ ದುಃಖರಹಿತ ಆದರು. ಅದಕ್ಕಾಗಿ ಪ್ರಯತ್ನ ಬೇಕಾಗೈತಿ. ನಾವು ಭಾವನೆಗಳ ಬೆನ್ನ ಹತ್ತಿ ಹಂಗೆ ತಿರುಗಾಕೈತೀವಿ. ಇನ್ನೇನ ಹಂಗೆ ಭಾವಿಸ್ಕೊಂಡು ಸುಖ ಸಿಗತೈತಿ, ಹೆಂಗೆ ಭಾವಿಸ್ಕೊಂಡ್ರು ಇಲ್ಲ. ಭಾವನೆಗಳಿಗೆ ಅದು ನಿಲ್ಕದ್ದು. ಭಾವಕಲ್ಪನೆಗಳೆಲ್ಲ ಅಡಗಿದಾಗ ನಿನಗನು ಯಥಾರ್ಥ ಸ್ಥಿತಿ ಅದು. ನೀ ಏನು ಭಾವಿಸುವ ಅವಶ್ಯಕತೆನೂ ಇಲ್ಲ. ಏನಾರು ಭಾವಿಸ್ಕೊಂಡ್ರೆ ಏನಾರು ಹಾಕೊಂಡ್ಬಿಡುತ್ತೆ. ಜಗತ್ತೆಲ್ಲ ನೀನು ಭಾವದೊಳಗೆ ಅದ. ಭಾವ ಅಡಿಗೆ ನಮಗೆ ಜಗತ್ತಿಲ್ಲೈತಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನ ಕಳ್ಕೊಂಡ್ಬಿಟ್ರೆ ಜಗತ್ತಿನ ಅಜ್ಞಾನ ತಾನು ಹೋಗ್ಬಿಡ್ತೈತಿ. ನಿನಗೆ ನೀತಿ ಹತ್ತಿದ್ರೆ ಜಗತ್ತನ್ನ ಕಾಣೋದಿಲ್ಲಲ್ಲ. ಜಗತ್ತೆಲ್ಲ ಅಜ್ಞಾನದ ಬಿದ್ದು ಹೊಳ್ಯಾಡ್ತೈತೆ, ನೀ ಬಿದ್ದು ಹೊಳ್ಯಾಡಾಕ್ತೀವ. ಯಾಕ್ರಿ? ಅಜ್ಞಾನ ಯಾರಿಗೆ? ನಿನಗೆ ಕಲ್ಪನಾ. ಜಗತ್ತನ್ನ ನಿನ್ನ ಕಲ್ಪನಾದಾಗೈತಿ, ಹೌದಿಲ್ಲ? ಇಡೀ ಜಗತ್ತೆಲ್ಲ ನಿನ್ನ ಕಲ್ಪನಾದಾಗಲ್ಲ. ನೀ ಶಾಣೆ ಅಂತ ತಿಳ್ಕೊಂಡು ಎಲ್ಲ ಜಗತ್ತು ಇದೈತೆ. ನೀ ಮೊದಲು ತಿಳ್ಕೊ. ಜಗತ್ತು ಇದ್ರೆ ಅವಾಗ ನೋಡೋಣ, ಅದನ್ನು ವಿಚಾರ ಮಾಡೋದು. ನಿನ್ನ ನಿಜದ ಎಚ್ಚರಿಕೆಯನ್ನು ನೀವು ಹೊಂದ್ಬಿಟ್ರೆ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನಿನ್ನ ನೀ ತಿಳ್ಕೊ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನೋದು ಮೊದಲು ನೀ ಸರಿಯಾಗಿ ತಿಳ್ಕೊ. ಅವಾಗ ಜಗತ್ತಿದ್ರೆ ನೋಡಂತೆ, ಇನ್ನೊಬ್ರಿದ್ರೆ ನೋಡೋಣಂತ. ಅವಾಗ ನಿನ್ನಲ್ಲಿ ಇದ್ದದ್ದ ತೋರ್ತೈತೆ. ಅದು ನಿನ್ನಲ್ಲೇ ತೋರುದು. ನಿನ್ನಲ್ಲೇ ಇರಲಿಲ್ಲ ಅಂದ್ರೆ ಅದು ಎಲ್ಲಿದೆ? ಅಸ್ತಿತ್ವ ಎಲ್ಲಿದೆ? ತಾನು ನೋಡೋಡುಂಟು ಜಗವಿದು, ತಾನೆಲ್ಲ ಒರಿದಂದು ನಿಜದಲ್ಲಿ. ನಿಜದ ಕಡೆ ಲಕ್ಕ ಕೊಟ್ಟೆ ಅಂದ್ರೆ ಜಗತ್ತನ ಇಲ್ಲ. ನಿಂದ ಚಿಂತೆ ಮಾಡೋ ಕೆಲಸ ಏನೈತಿ? ಜಗತ್ತಿನೊಳಗ ನಾವು ತಿಳ್ಕೊಂಡೇವೆ, ನಮ್ಮೊಳಗ ಜಗತ್ತೈತೆ ಅಂತ ಹೇಳಿ ಅದೇ ಕಲ್ಪಿಸ್ಕೊಂಡು ಕುಂತೀವಿ. ನೀನೇ ಮಾಡ್ಕೊಂಡು ಕುಂತೀವಿ. ನೀನಿದ್ದಾಗ ಜಗತ್ತು, ನೀನಿರ್ಲಿಲ್ಲ ಅಂದ್ರೆ ಜಗತ್ತಿಲ್ಲೈತಿ. ಜಗತ್ತೆಲ್ಲ ಯಾರು ಕಲ್ಪನೆ? ನಿನ್ನ ಕಲ್ಪನಾದಾಗೈತಿಲ್ಲ. ಇನ್ನೊಬ್ರು ಅದಾರ ಅನ್ನೋದು ಅದು ನಿನ್ನ ಕಲ್ಪನಾನ ಅಲ್ಲ. ಕನಸು ನೀನೇ ಕಲ್ಪಿಸ್ಕೊಂಡೇನು? ಮತ್ತೆ ಯಾರು ಬಂದಿದ್ರು ಅಲ್ಲಿ? ಕನಸಿನಾಗ ಎಲ್ಲ ನೀನ ಆಗಿರ್ತಿಲ್ಲ. ಹಂಗೆ ಎಚ್ಚರಿಕೆ ಇಲ್ಲೂ ನೀನ ಅಲ್ಲಿ ಎಲ್ಲ ನೀನ ನೋಡವ್ ನೀನ, ನೋಡಿಸ್ಕೊಳ್ಳೋದು ನೀನ, ನೋಡೋ ಕ್ರಿಯೆನೂ ನೀನ, ಎಲ್ಲ ವ್ಯವಹಾರ ನೀನ ಆಗಿರ್ತಿಲ್ಲ. ಹಂಗಿದು ಹಂಗ ಐತೆ. ಜಗತ್ತನು ಹಂಗ, ಇದು ಕನಸಿನಾಗ. ಇಲ್ಲಿ ವಿಷಯ ಮತ್ತು ವಿಷಯ ಎರಡು ನೀನ, ನೋಡವ ಮತ್ತು ನೋಡಿಸ್ಬಿಡೋ ವಸ್ತು ಎರಡು ನೀನೇ ಆಗಿರ್ತೀವಿ. ನಾವು ಬೇರೆ ಅದಾರ ಅಂತ ತಿಳ್ಕೊಂಡು ಯಾರು ಇಲ್ಲ. ನಿನ್ನ ಬಿಟ್ಟು ಮತ್ತೊಂದು ಏನು ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನಾವು ವಿದ್ಯತೆ ಎಲ್ಲವೂ ನೀನೇ.
ಇಲ್ಲಿ ತೊಗೊಂಡು ನೋಡವ್ ನೀನ ನೋಡಿಸ್ಬಿಡೋ ವಸ್ತು ನೀನು ಬೇರೆ ಅನ್ಯದಕ್ಕೆ ಆಸ್ಪದ ಇಲ್ಲೇ ಇಲ್ಲ ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಎಲ್ಲ ನಿನ್ನ ಕಲ್ಪನಾ ಭಾವದೊಳಗೆ ತೋರಿಸ್ಬೋದು ನೀನು ಭಾವನೆಗಳನ್ನೆಲ್ಲ ಅಡಗಿಸಿದಾಗ ಏನಿರ್ತೈತೆ ನೋಡ್ಕೊ ನೀನ ಕಲ್ಪಿಸ್ಕೊಂಡು ನೀನ ಬಂಧನ ಹಾಸಿಕೊಂಡು ಒದ್ದಾಡ್ಲಿಕ್ಕೆ ನೀನ ಕಲ್ಪನಾ ಮಾಡಲಿಲ್ಲ ಅಂದ್ರೆ ನಿನಗೆ ಎಲ್ಲಿ ಬಂಧನ ಅನ್ನೋದೇ ಇಲ್ಲ ನೀವು ಏನು ಭಾವದೊಳಗೆ ಬಂಧನ ಆಗೈತಿ ಭಾವರಹಿತ ಆದ್ಮ್ಯಾಗ ಬಂಧನ ಇಲ್ಲ ಐತಿ ನಿದ್ದೆ ಹತ್ತಿದ ಮ್ಯಾಗ ಜಗತ್ತೆಲ್ಲಿ ಐತಿ ಹೇಳ್ರಿ ಅನ್ಯ ದಿನಾರ್ ಕಂಡು ನಿದ್ದೆ ಆಗಲ್ಲ ಆರಾಮಿನ ಹೊರತು ಮತ್ತೊಂದು ಏನು ಇದ್ದಿದ್ದಿಲ್ಲಂತೆ ಏನು ನಿಮ್ಮ ಅಸ್ತಿತ್ವವನ್ನು ಯಾರಿಗೆ ಅಲ್ಲಗಳಿಕ್ಕಾಗುದಿಲ್ಲ ನಮ್ಮ ಇರುವಿಕೆಯನ್ನು ಯಾರಿಗೆ ಅಲ್ಲಗಳಿಕ್ಕಾಗುದಿಲ್ಲ ಅಲ್ಲಗಳಿಬೇಕಂದ್ರೆ ನಾವು ಇದ್ದ ಇಲ್ಲ ಅನ್ಬೇಕಾದ್ರೂ ಇಲ್ಲ ಅನ್ಬೇಕಾಗ್ತದೆ ನೀ ಇಲ್ಲ ಅನ್ಬೇಕಾದ್ರೆ ಹೆಂಗೆ ಗೊತ್ತಾದ ನಿನಗೆ ಇಲ್ಲ ಅನ್ನೋದು ನೀ ಅಲ್ಲಿ ಇದ್ದಾಗ ಗೊತ್ತಾಗತ್ತೆ ಇಲ್ಲಿ ಯಾರು ಇಲ್ಲರಿ ಅಂತ ಹೇಳ್ಬೇಕಾರ ಅದನ್ನ ಹೇಳ ಅದಿಯಲ್ಲ ನೀ ಅಲ್ಲಿ ಯಾರು ಇಲ್ಲ ಅಂತ ತಿಳಿಯುವಂಥ ಅರಿವು ಐತಲ್ಲ ಏನೂ ಇಲ್ಲ ಅನ್ನೋದನ್ನು ತಿಳಿಯುವಂಥದ್ದು ಐತಲ್ಲ ಯಾವ ಅಸ್ತಿತ್ವವನ್ನು ಯಾರಿಗೆ ಅಲ್ಲಗಳಿಲಿಕ್ಕಾಗೋದು ಆತ್ಮನ ಅಸ್ತಿತ್ವವನ್ನು ಯಾವಾಗಲೂ ಇದ್ದ ವಸ್ತು ನೀ ಇಲ್ದಂಗೆ ಯಾವಾಗಕ್ಕೆ ಹೇಳ ನೀ ಹಿಂದೂ ಅದಿ ಈಗೂ ಅದಿ ಮುಂದೂ ಐತಿ ನೀ ನಿಲ್ಲದ ದೇಶ ಕಾಲಗಳು ಇಲ್ಲ ಎಲ್ಲ ಕಾಲದೊಳಗೂ ನೀ ಇರಾವನು ಇವೆಲ್ಲ ತೋರು ಎಲ್ಲ ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಕ್ಕವು ಎಚ್ಚರಿಕೆ ಇಲ್ದಂಗೆ ಆಕೈತಿ ಕನಸು ಇಲ್ದಂಗೆ ಆಕೈತಿ ನೀತಿ ಇಲ್ದಂಗೆ ಅವು ಬಂದು ಹೋಕ್ಕವು ಆದ್ರೆ ನೀನು ಯಾವಾಗಲೂ ಅದೀನಿ ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗ್ತಾವು ಅವು ಬೇಕಾದಂಗೆ ತೋರಿ ಅಡಗಿದ್ರು ನಿನ್ನ ಇರುವಿಕೆಗೆ ಏನಾರು ಆಗೈತೆ ನಾನು ಅವು ಕುರ್ಕುಡಿ ಏನು ಹೋಗಿಲ್ಲ ಅವು ಕುರ್ಕುಡಿ ಏನು ಬರಲಿಲ್ಲ ನೀನು ಎಚ್ಚರಿಕೆ ಕೂಡ ನೀ ಏನು ಬರಲಿಲ್ಲ ಎಚ್ಚರಿಕೆ ಕೂಡ ನೀ ಹೋಗಲಿಲ್ಲ ಕನಸಿನ ಕೂಡ ನೀನು ಬರಲಿಲ್ಲ ನೀ ಅದ್ರ ಕೂಡ ಹೋಗಲಿಲ್ಲ ನಿದ್ದೆ ಕೂಡಲೂ ಹೋಗಲಿಲ್ಲ ನಿದ್ದೆ ಕೂಡ ಬರಲಿಲ್ಲ ನಿದ್ದೆ ಹತ್ತು ಮತ್ತು ಹೋತು ನಿದ್ದೆ ಬಂತು ಹೋತು ಎಚ್ಚರಿಕೆ ಬಂತು ಹೋತು ಕನಸು ಬಂತು ಹೋತು ಆಗಂತುಕವು ಬಂದು ಹೋಗುವಂಥವು ಆಗಂತುಕ ಅಂತಾರೆ ನೀನು ಅವ್ರು ಕೂಡ ಬರಲಿಲ್ಲ ಹೋಗಲಿಲ್ಲ ಇದ್ದಕ್ಕಿದ್ದಂಗೆ ಇದ್ದ ವಸ್ತು ನೀನು ಎಚ್ಚರಿಕೆ ಬರೋಕ್ಕಿಂತ ಮೊದಲು ಅದಿ ಕನಸು ಬರೋಕ್ಕಿಂತ ಮೊದಲು ನಿದ್ದೆ ಹತ್ತಕ್ಕಿಂತ ಮೊದಲು ಅದಿ ಅವು ಆದ ಮ್ಯಾಗೂ ನೀ ಇರ್ತಿ ಅನ್ನೋದನ್ನ ಗಟ್ಟಿ ಮಾಡ್ಕೊ ಅನುಭವದೆ ಖಾತ್ರಿ ಮಾಡ್ಕೊ ಇದನ್ನು ಅವಸ್ಥಾತಗಳನ್ನು ಪರಿಶೀಲನೆ ಮಾಡ್ಕೊ ತಲೆಯನ್ನು ಮಡ್ಡ ಬಿಡ್ತದೆ ತೋರಿಡುವಂಥವಲ್ಲ ನೀನು ತೋರವಲ್ಲ ಅಡ್ಗು ತೋರಿಡುವಕ್ಕೆಲ್ಲ ನೀನು ಸಾಕ್ಷಿ ಅದಿ ಏನು ಭಾವೋದಯದ ಮುನ್ನವೇ ನಾನು ಯಾವಾಗ ಓದಿ ಅಡಿಗಿದಾಗೂ ನೀ ಅದಿ ಆ ತೋರಕ್ಕಿಂತ ಮೊದಲು ಅದಿ ಆನಂದಕ್ಕೆ ಯಾವ್ದಾರ ಬಣ್ಣ ಐತಲ್ಲ ಜಗತ್ತಿನ ಕಡೆಲ್ಲ ಕೊಟ್ಟಾಗ ಬಣ್ಣ ಜಗತ್ತಿನ ಇಲ್ಲ ಯಾಕ್ರಿ ವಿಶ್ವನ ಇಲ್ಲ ಅಲ್ಲಿ ಆನಂದ ಹೊಂದ್ಬೇಕನ್ನೋ ಉತ್ಕಟ ಇಚ್ಛಾದಾಗ ವಿಶ್ವದ ಭಾವನೆಯನ್ನೆಲ್ಲ ಅಲ್ಲಗಳದಾಗ ಅನುಭವ ನಿದ್ದೆ ಮಾಡ್ಬೇಕಾದ್ರೆ ಬಾಳೆ ಎಲ್ಲ ಕೈ ಬಿಡ್ತಿ ಇಲ್ಲ ಬಾಳೆ ಬೇಕಾದ್ರೆ ನಿದ್ದೆ ಮಾಡೋದು ಬಿಡೋದು ಆಗ ಆನಂದ ಹೊಂದ್ಬೇಕಂದ್ರೆ ಜಗತ್ತು ಕೈ ಬಿಡಬೇಕಾಗತ್ತೆ ಜಗತ್ತಿನ ವ್ಯವಹಾರ ಎಲ್ಲ ಬಿಟ್ಟಾಗ ನಿನಗೆ ಆನಂದ ಅನುಭವ ಬರ್ತದೆ ನನಗೆ ಜಗತ್ತು ಇರಬೇಕು ಜಗತ್ತಿನ ವ್ಯವಹಾರನೂ ಇರಬೇಕು ಆರಾಮ ಇರ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅದರಿಂದ ಯಾರು ಸುಖ ಹೊಂದ್ಯಾರ ಜಗತ್ತಿನ ಇದನ್ನ ಇಟ್ಕೊಂಡು ಅದ್ರ ವ್ಯವಹಾರದಾಗ ಸುಖ ಹೊಂದಿದವ ಯಾವ ಏನು ಎಷ್ಟು ಶಾಣೆತನ ಪಡೆದೇನೆ ಅಂದ್ರು ಏನು ಮಾಡೋದು ಜಗತ್ತಿನ ಶಾಣೆತನ ನೆಮ್ಮದಿ ಕೊಡ್ತೈತೆ ನಿನಗೆ ಜಗತ್ತಿನ ಶಾಣೆತನ ಆರಾಮ್ ಬೇಕಂದ್ರೆ ಜಗತ್ತಿನ ಕೈ ಬಿಡಬೇಕು ಜಗತ್ತು ಬೇಕಂದ್ರೆ ಆರಾಮ್ ಬಿಡ್ಬೇಕಾಗತ್ತೆ ಇದನ್ನು ಎಷ್ಟು ಬೇಕಷ್ಟು ಆಯುಷ್ಯ ತಗೊಂಡು ವಿಚಾರ ಮಾಡಿ ಹೇಳ್ರಿ ನೀವು ನಾನು ಏನು ನಾವು ಜಗತ್ತು ನೋಡಿ ಬಾಳೆ ಮಾಡೋದಿಲ್ಲ ನಮ್ಮನ್ನು ನೋಡಿ ಜಗತ್ತು ಬಾಳೆ ಮಾಡಕ್ಕೆ ಕಲೀಲಿ ಏನು ನೀ ಜಗತ್ತಿನ ಕಡೆ ಲಕ್ಷ ಕೊಡಕ್ಕೆ ಹೋಗಬೇಡ ಜಗತ್ತೆಲ್ಲ ನಿನ್ನ ಕಡೆ ಲಕ್ಷ ಕೊಡುವಂಗೆ ಮಾಡ್ಕೋ ಏನು ಹಂಗೆ ಇರಾಕ್ ಕಲಿಬೇಕು ನಾವು ಅವ್ರು ಹಂಗದಾರ ಇವ್ರು ಹಿಂಗದಾರ ಅವ್ರ ಕಡೆ ಯಾಕೋ ನಿನ್ನ ಲಕ್ಷ ಜಗತ್ತೆಲ್ಲ ನಿನ್ನ ಕಡೆ ಲಕ್ಷ ಕೊಡ್ಬೇಕು ಹಂಗಿರಾಕ್ ಕಲಿ ನೀನು
ನಿನ್ನನ್ನು ನೀವು ಹೊಂದಬೇಕಾದ್ರೆ ನಿರಂತರ ಪ್ರಯತ್ನ ಮಾಡ್ಬೇಕಾಗತ್ತೆ. ಪ್ರಯತ್ನ ಪೂರ್ವಕವಾಗಿ ನಿನ್ನ ಭಾವದೊಳಗೆ ನೀವು ಉಳ್ಕೋಬೇಕಾಗತ್ತೆ. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅದಕ್ಕೆ ಪ್ರಯತ್ನ ಅಭ್ಯಾಸ ಬಲದಿಂದ ಅದು ಸಾಧ್ಯದ. ಎಲ್ಲ ಕಲ್ಪನೆಗಳು ಭಾವನೆಗಳು ಅಡಗಿದಾಗ ಅದು ಆ ಸ್ಥಿತಿ ನಿನಗೆ ಬರ್ತೈತಿ. ಏನು ಕಲ್ಪನಾ ರಹಿತ ಸ್ಥಿತಿಗಿನ ಸಮಾಧಿ ಅಂತ ಅನಿಸ್ಕೊಂಡದ್ದು. ತುರ್ಯಾವಸ್ಥೆಯೊಳಗೆ ಆನಂದದ ಅನುಭವ ನಡೆದಿರ್ತದಲ್ಲಿ. ಆ ಭಾವ ಅಡಗಿದ ಸ್ಥಿತಿಗಿನ ಅದು ನಿರ್ವಿಕಲ್ಪ ತುರ್ಯಾತೀತ ಅಂತಾರೆ. ವಿಕಲ್ಪ ಹೋತು ಅಂದ್ರೆ ನಿರ್ವಿಕಲ್ಪ ಆಗಿಬಿಡ್ತೈತಿ. ಪುನಃ ಅವ ಸವಿಕಲ್ಪಕ್ಕೆ ಬರುವುದಿಲ್ಲ. ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ ನಂತರ ಪುನಃ ಉತ್ಥಾನ ಆಗುವುದಿಲ್ಲ. ಅದು ತುರ್ಯಾತೀತ ಅವಸ್ಥೆ ತುರ್ಯಾವಸ್ಥೆಯಿಂದ ಮಾತ್ರ ಉತ್ಥಾನ ಆಗ್ತಾರೆ. ತುರ್ಯಾತೀತ ಅವಸ್ಥೆಯನ್ನು ಪಡೆದ್ರೆ ಅವು ಮುಗಿತೀವಿ. ವ್ಯಾವಹಾರಿಕ ಜಗತ್ತಿಗೆ ಒಂದು ಬೋಧಾದಿಗಳು ನಡೀತಲ್ಲ, ಏನಿಲ್ಲ, ಪ್ರಾರಂಭ ಪ್ರಕಾರ ಶರೀರ ಎದ್ದು ಹೋಗ್ಬಿಡ್ತದೆ. ತುರ್ಯಾವಸ್ಥೆಯಿಂದ ಉತ್ಥಾನ ಆಗಿ ಬಂದು ಮಾರ್ಗದರ್ಶನ ಮಾಡ್ತಾರೆ. ತುರ್ಯಾತೀತ ಅವಸ್ಥೆಯನ್ನು ಪಡೆದವರು ಉತ್ಥಾನ ಆಗುವುದಿಲ್ಲ. ಏನು ಅವನಿಂದ ಯಾವ ಬೋಧಾದಿಗಳು ನಡೆದವು. ತನ್ನ ಭಾವದೊಳಗೆ ತಾವು ಉಳ್ಕೊಂಡಲ್ಲ, ಅದ ಸ್ವಾತಂತ್ರ್ಯ. ತನ್ನ ಸ್ವಭಾವದೊಳಗೆ ತಾವು ಉಳ್ಕೋಬೇಕು. ಅನ್ಯ ಭಾವನೆಗಳನ್ನೆಲ್ಲ ಅಳದು ತನ್ನ ಭಾವದೊಳಗೆ ತಾವು ಉಳ್ಕೋದಕ್ಕೆ ನಾವು ಸ್ವಾತಂತ್ರ್ಯ ಅಂತಾರೆ. ಯಾರಿದ್ರೆ ಸ್ವತಂತ್ರ ಅಲ್ಲ. ಅನ್ಯ ಭಾವನೆಗಳನ್ನು ಅವಲಂಬಿಸಿಕೊಂಡು ಸ್ವತಂತ್ರದೇನಂತ. ಸಾಮಾನ್ಯವಾಗಿ ಈ ಶರೀರ ದಶೆಯಿಂದ ಏನು ಮಾಡಬೇಕಾಗಿದೆ ಅದನ್ನು ಮಾಡಿದವಾಗ ಉದ್ಯೋಗಸ್ಥ ಅಂತ ವ್ಯಾವಹಾರಿಕವಾಗಿ ನಾವು ತಿಳ್ಕೊಂಡೇವಿ, ಹೌದಿಲ್ಲ? ಆದರೆ ಆ ಉದ್ಯೋಗಸ್ಥ ಅಲ್ಲವು. ತನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಏನು ಪ್ರಯತ್ನ ಮಾಡಬೇಕಾಗೈತಿ ಅದನ್ನು ಮಾಡಿದವ ಉದ್ಯೋಗಸ್ಥ. ಏನು ಆ ಕಾಯಕ ಮಾಡಬೇಕಾಗಿತ್ತು. ಉದ್ಯೋಗ ಅಂದ್ರೆ ಕಾಯಕ, ಅದಲ್ಲ? ನಿತ್ಯ ಸುಖಕ್ಕಾಗಿ ಪ್ರಯತ್ನ ಮಾಡವ ಉದ್ಯೋಗಸ್ಥ. ವಿಷಯ ಸುಖಕ್ಕಾಗಿ ಪ್ರಯತ್ನ ಮಾಡವ ಉದ್ಯೋಗಸ್ಥ ನಾವು, ಅದಿಲ್ಲ? ವಿಷಯ ಸುಖ ಅದು ಅನಿತ್ಯವಾದದ್ದದ. ಅದಕ್ಕಾಗಿ ಮಾಡೋ ಪ್ರಯತ್ನ ಎಲ್ಲ ವ್ಯರ್ಥ. ನೀವು ಮಾಡೋದು ಆ ಉದ್ಯೋಗ ಉಪಯೋಗಗಳು. ನಾವು ಮಾಡೋ ಉದ್ಯೋಗದಿಂದ ನಮಗೆ ನಿತ್ಯ ತೃಪ್ತಿ ಇರಬೇಕು, ಸಮಾಧಾನ ಶಾಂತಿ ಸಿಗಬೇಕು. ಅದಕ್ಕಾಗಿ ಮಾಡುವ ಪ್ರಯತ್ನ ಏನು ಅದಕ್ಕೆ ಉದ್ಯೋಗ ಅಂತಾರೆ, ಅದಕ್ಕೆ ಕಾಯಕ ಅಂತಾರೆ. ಅಂಥ ಕಾಯಕ ಅಂದ್ರೆ ಯಾವ ಕಾಯಕ? ಶರೀರ ಚರಿತಾರ್ಥಕ್ಕಾಗಿ ಮಾಡೋ ಕಾಯಕೋ? ಏನು ಮನಸ್ಸಿನ ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಮಾಡುವಂಥ ಕಾಯಕೋ? ನಾವು ಇದೇ ಕಾಯಕನ ಉದ್ಯೋಗ ಅಂತ ತಿಳ್ಕೊಂಬಿಟ್ಟೇವೆ. ಶರೀರ ಚರಿತಾರ್ಥಕ್ಕೆ ಎಲ್ಲರೂ ಒಂದೊಂದು ಕೆಲಸ ಮಾಡೇ ಮಾಡ್ತಾರೆ. ಕಾಯಕ ಎಲ್ಲ ಒಂದು ಕ್ರಿಯೆ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಜೀವಿಗಳು ಹಳ್ಳದೊಳಗೆ ಕೊಳಿತಕ್ಕಂಥ ಎಲಿ ಸುದ ಅದು ಕಾಯಕ ಮಾಡ್ತಿರ್ತೈತಿ. ಅದಕ್ಕೂ ಮುಕ್ತಿ ಆಕತಿನ? ಪ್ರತಿಯೊಂದು ಕ್ರಿಯೆ ಒಳಪಟ್ಟವೆಲ್ಲ, ಅದಿಲ್ಲ? ಆದ್ರೆ ನಿಜವನ್ನ ತಿಳಿದವ ವಿವೇಕವಂತ ಅವ ಯಾಕೆ ಕಾಯಕ ಮಾಡ್ತಿರ್ತಾನ? ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು, ಸುಖದಾಯಕವಾದದ್ದು ಯಾವುದು, ದುಃಖದಾಯಕ, ಅದ ವಿಚಾರದಾಗ ಅಭ್ಯಾಸದಾಗ ತೊಡಗಿರ್ತಾನ. ಈ ವಿಷಯದ ಸಂಪರ್ಕ ಭೋಗದಿಂದ ಅವುಗಳಿಗೆ ಅವುಗಳ ತೃಪ್ತಿಗೆ ಪಡಿಸೋಕೆ ಮಾಡೋ ಕಾಯಕ ಅದು ಕಾಯಕ ಅಲ್ಲ. ವಿಷಯದ ಸಂಪರ್ಕ ಭೋಗ ಮಾಡೋ ಕಾಯಕನ ಮಾಡತ್ತೇವೆ ನಾವೆಲ್ಲ. ಇಂದ್ರಿಯಗಳಿಂದ ತೃಪ್ತಿ ಪಡಿಸೋ ಕಾಯಕ ಎಂದಿಗೆ ತೃಪ್ತಿ ಆಗ್ಬೇಕ್ರಿ? ಆ ಕಾಯಕದಿಂದ ಕೈಲಾಸ ಎಲ್ಲಿ ಸಿಗ್ಬೇಕು? ಧನುವ ಸಿಗ್ತೈತಿ, ವ್ಯರ್ಥ ಅದನ್ನ ಪ್ರಯತ್ನ ಮಾಡೋದಿಲ್ಲ. ಕುಟುಕಲ್ಲಿ ಹೊತ್ತಂಗ ಆ ಕಾಯಕ ಮಾಡೋದಿಲ್ಲ. ನೀವು ಎಷ್ಟು ಮಾಡಿದ್ದು ಏನು ಲಾಭ ಆಯ್ತು ನೋಡ್ಕೊಂಡ? ಜನ್ಮಾಂತರ ತಲಾಂತರದ ಮಾಡ್ಕೊತ ಬಂದು ವರ್ಷ ಬೆಳಿತಿ. ಯಾಕ್ರಿ? ಏನು ಮಾಡಿದ್ಪಾ? ಭಾಳ ಏನು ಮಾಡಿದಿ? ಬೀಸಿದಿ, ಕಾಸಿದಿ, ತಿಂದಿ, ಹೀತಿ, ಬಂದಿ. ಈ ಕಾಯಕ ಮಾಡಿದೆ. ಈ ಕಾಯಕ ಮಾಡಿ ಯಾರ್ಯಾರು ಏಟೆಡ್ ಸುಗಿಗಳಾಗಿ ನೋಡ್ಕೋರಿ. ಜಗತ್ತೆಲ್ಲ ಇದು ತಿನ್ನೋದು, ತಿನ್ಕೋದು, ತಿಕ್ಕೋದು. ಈ ಕಾಯಕ ಮಾಡಿದ್ರೆ ಸುಖ ಸಿಗ್ತೈತೆ? ನಿತ್ಯ ಸುಖ ಹೊಂದ್ಬೇಕನ್ನೋರು ಯಾವ ಕಾಯಕ ಮಾಡಿದ್ರೆ? ಇದನ್ನು ಮಾಡಿದ್ದೆ ಮಾಡಕ್ಕೆ ಹೋಗಲಿಲ್ಲ ಅವರು. ನೋಡಿದ್ದೆ ನೋಡು, ಇಂದ್ರಿಯಗಳ ಸಂಪರ್ಕ ಹೋಗೋ ವ್ಯವಹಾರದ ಕಾಯಕ ಅಲ್ಲ. ಕೆಲಸಗೇಡಿ ಕೆಲಸ ಅದು, ಉಪಯೋಗ ಇಲ್ಲ ಅಂತ ಮಾಡೋದು. ಅದನ್ನು ಏನಾರ ಒಂದೀಟಾರ ಲಾಭ ಆಗ್ಬೇಕು. ಅದರಿಂದ ಏನು ಲಾಭ ಆಗೈತೆ ನೋಡು? ತಲಾಂತರದಿಂದ ಹುಟ್ಟಿಟ್ಟು ಬಂದದನ್ನು ಮಾಡಕತ್ತಿ, ಏನು ಲಾಭ ಸಿಗತ್ತೆ ನಿನಗೆ?
ಈಟರ ತೃಪ್ತಿ ಸಮಾಧಾನ ಶಾಂತಿ ಸಿಕ್ಕೈತೆ ಅನ್ನೋದ್ರಿಂದ. ಯಾವ ಕಾಯಕ ಮಾಡೋದ್ರಿಂದ ನಮ್ಗೆ ತೃಪ್ತಿ ನೆಮ್ಮದಿ ಸಿಗ್ತೈತಿ ಅದನ್ನು ನಾವು ಮಾಡೋದು, ಅದಕ್ಕೆ ಕಾಯಕ ಅಂತಾರೆ. ಯಾವ ಆತ್ಮಜ್ಞಾನದ ಮಾಡ್ಕೊಳ್ಳುವಂಥ ಕಾಯಕ, ತಮ್ಮನ್ನು ತಾವು ತಿಳ್ಕೊಳ್ಳೋ ಕಾಯಕ ಮಾಡೋದು. ಅದಕ್ಕೆ ಯಾವ ಕಾಯಕ ಅಂದ್ರೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಕಾಯಕ. ನಮ್ಮ ಬಗ್ಗೆ ನಾನು ಯಾರಿದ್ದೇನೆ ಅನ್ನೋದ್ರ ಬಗ್ಗೆ, ನಿಜವಾದ ಸುಖದ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂಥ ಪ್ರಯತ್ನಕ್ಕೆ ಕಾಯಕ ಅಂತಾರೆ. ಹಂಗೆ ಕಾಯಕವೇ ಕೈಲಾಸ ಅಂದ್ಬಿಟ್ರೆ ಯಾವ ಕಾಯಕ ಅನ್ನೋದು ಬೇಕು ಬೇಡ? ಅದು ಎಲ್ಲರೂ ಮಾಡೇ ಮಾಡ್ತಾರೆ ಕಾಯಕ, ಹೊಟ್ಟೆ ತುಂಬ್ಕೊಳ್ಳೋ ಕಾಯಕ. ನಿತ್ಯ ಸುಖಕ್ಕಾಗಿ ಮಾಡೋ ಕಾಯಕ. ಕಾಯಕ ಯಾರು ಮಾಡ್ತೀರಿ? ಯಾರು ಮಾಡ್ತೀರಿ ಅದನ್ನು? ಅದ್ರ ಹೆಸರಿನ ಮ್ಯಾಗ ಗಂಟು ಹೊಡ್ಯಾಕ ವ್ಯವಸ್ಥೆ ಮಾಡ್ತೀನಿ. ಅದನ್ನು ಹೇಳ್ತೇನೆ ಅಂತೇಳಿ ಅಧ್ಯಾತ್ಮ ಅಂತೇಳಿ ಯಾಕ್ರಿ ಅಧ್ಯಾಸ ಗಟ್ಟಿಗೊಳಿಸೋ ವ್ಯವಹಾರನ ಮಾಡ್ತೀನಿ. ಮತ್ತು ಅಧ್ಯಾಸ ಕಳ್ಕೊಳ್ಳೋದು ಮಾಡೋದು ಕಾಯಕ, ಅದಕ್ಕೆ ಕಾಯಕ ಅಂತಾರೆ. ಅಧ್ಯಾಸ ನಿವಾರಣೆ, ಅಜ್ಞಾನವನ್ನು ಕಳ್ಕೊಳ್ಳುವಂಥ ಕಾಯಕ, ನಮ್ಮ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳುವಂಥ ಕಾಯಕ ನಾವು ಮಾಡಬೇಕು. ಮತ್ತೊಟ್ಟು ಅದನ್ನು ಗಟ್ಟಿಗೊಳಿಸೋ ಕಾಯಕನ ಮಾಡೋದು, ಅದು ವಾಸನಾ ಗಟ್ಟಿ ಅವು ಅಂಥ ಕಾಯಕ ಮಾಡ್ತೀವಿ. ವಾಸನಾ ಎಲ್ಲ ಹೋಗ್ಬೇಕು, ಭೋಗ ವಾಸನೆಗಳೆಲ್ಲ ನಾಶ ಆಗೋ ಕಾಯಕ ಮಾಡ್ಬೇಕು. ಅದಕ್ಕೆ ವಿವೇಕ ಜಾಗೃತ ಆಗಬೇಕು. ಅವಾಗ ನಾವು ಅದು ನಿಜವಾದ ಕಾಯಕ, ವಿವೇಕದಿಂದ ಮಾಡುವಂಥದ್ದು. ವಿವೇಕ ವಿಚಾರಗಳಿಲ್ಲದ ಮಾಡೋದು ಕಾಯಕ ಅಲ್ಲ. ಅದಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕಾಗೈತಿ. ಯಾವುದು ನಿತ್ಯದ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತದ ಅನ್ನೋ ವಿವೇಕದಿಂದ ನೀವು ಮಾಡೋದು. ವಿವೇಕದ ಸನ್ನಿವೇರಿಸಿ ಮಾಡುವಂಥ ಕಾಯಕ, ಅವಾಗ ಅದು ನಿನ್ನ ಕೈಲಾಸಕ್ಕೆ ಒಯ್ತೈತಿ, ದುಃಖದಿಂದ ಬಿಡುಗಡೆ ಮಾಡ್ತೈತಿ. ಇಲ್ಲ ಅಂದ್ರೆ ಈ ಕಾಯಕ ಮಾಡೋದ್ರಿಂದ ಏನು ಲಾಭ ಐತೆ? ವಿಚಾರಿಗೆ ಹಿಡಿತಾನ ಎಲ್ಲರೂ ಮಾಡ್ತಾರಂತ ನೀನು ಮಾಡಿದ್ರೆ ಎಲ್ಲರಿಗೂ ಏನಾಕೈತೆ? ಅದ ನಿಮ್ಗೆ ಆಕೈತಿ. ಜಗತ್ತೆಲ್ಲ ಅಜ್ಞಾನದಾಗ ಬಿದ್ದು ಹೊಳೆಯಾಡ್ಲಿಕ್ಕೆ ಇದರಿಂದ ಪರಾಗುದು ಯಾವಾಗ? ದುಃಖದಿಂದ ಬಿಡುಗಡೆ ಹೊಂದಿದವರು ಯಾವ ಕಾಯಕ ಮಾಡಿದ್ರೆ ಹೇಳು? ಆತ್ಮ ಸಂಶೋಧನೆ ಮಾಡೋ ಕಾಯಕ ಮಾಡಿದ್ರಿಲ್ಲ, ಒಂದು ಕಾಯಕ ಆತ್ಮ ಸಂಶೋಧನದೊಳಗೆ ಯಶಸ್ವಿ ಆಗುವಂಥ ಕಾಯಕ ಮಾಡಿದ್ರು ಅವರು. ಸುಖದ ಸಂಶೋಧನೆ, ಆತ್ಮ ಸಂಶೋಧನೆ ಅಂದ್ರೆ ಸುಖದ ಸಂಶೋಧಕರಾದರು ಅವರು. ನಾವು ಸಾಮಾನ್ಯ ಸಂಶೋಧನೆ ಮಾಡಾಕ್ತೀವಿ, ಎಲ್ಲ ಸಾಮಾನುಗಳು ಬೇಕಂತ. ಸಾಮಾನ್ಯದಾಗ ಸುಖ ಸಿಗ್ತೈತೆ ನಿಮಗೆ? ನಿನ್ನೊಳಗಿದ್ದದ್ದು ಸಾಮಾನ್ಯದಾಗ ಹುಡುಕಿರಿ ಸಿಗ್ತೈತೆ ನಿಮಗೆ? ವಿಷಯ ಸಂಗ್ರಹ ಅಂದ್ರೆ ಏನು? ಸುಖದ ಸಂಗ್ರಹಣ, ದುಃಖದ ಸಂಗ್ರಹಣ? ಎಷ್ಟೆಷ್ಟು ವಿಷಯಗಳ ಸಂಬಂಧದಿಂದ ದೂರ ಇರುತ್ತೆ ಅಷ್ಟಷ್ಟು ನಿನಗೆ ನೆಮ್ಮದಿ ಇರ್ತೈತೆ ನೋಡಿ. ಎಷ್ಟೆಷ್ಟು ಅವುಗಳನ್ನು ಹಚ್ಕೊಂತೀವಿ ಅಷ್ಟಷ್ಟು ನಿನಗೆ ದುಃಖ ಆಕೈತಿ. ಇವು ನಾನು ನನ್ನದು ಅಂತ ಹಚ್ಕೊಳ್ಳೋದು, ಇದೇ ವಾಸನ ಉಳಿದ್ಬಿಟ್ಟೈತೆ ನಮಗೆ. ಇವು ಇವು ಅಂತ ಯಾವ ನಮಗೆ ನಿರಂತರ ದುಃಖವನ್ನು ಕೊಡ್ತಾವ ಅಂಥವುಗಳಿಗೆ ನಾನು ನನ್ನದಂತೀಯಲ್ವ. ಅವುಗಳ ಸಂಬಂಧ ತಪ್ಪಿಸ್ಕೊ, ಎಷ್ಟು ಆರಾಮದಿ ನೋಡ್ಕೊ. ಈಗ ಇದು ನೀನಲ್ಲ, ನಿನ್ನದು ಅಲ್ಲ ಅಂತ. ಇವು ನಾನು ನನ್ನದು ಎನ್ನದೇ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ದುಃಖವನ್ನು ಕೊಡ್ತಕ್ಕಂಥ ತೂರಿಡುವಂಥ ವಸ್ತುಗಳೇ ಅವು ನಾನು ನಂದು ಅಂತಾನ, ಅವ ದುಃಖವನ್ನು ಹೊಂತಾನ. ನಾನಲ್ಲ ಅಂತ ತಿಳಿದ ಅದನ್ನ ತಾನಲ್ಲದನ್ನೆಲ್ಲ ಕೈ ಬಿಟ್ಟು ತಾನಾಗಿ ಯಾವ ಉಳಿತಾನ, ಅವ ಆರಾಮಿರ್ತಾನ. ಮುಕ್ತಿ ಅಂದ್ರೆ ಏನ್ರಿ? ತಾನಲ್ಲದನ್ನೆಲ್ಲ ಕೈ ಬಿಟ್ಟು ತಾನಾಗಿ ಉಳ್ಕೋದು. ತನ್ನಷ್ಟಕ್ಕೆ ಇರ್ತಾನೆ, ತಾನಲ್ಲದನ್ನೆಲ್ಲ ಕೈ ಬಿಟ್ಟು ತನ್ನಷ್ಟಕ್ಕೆ ಇರುವುದನ್ನ ಮುಕ್ತಿ. ಅನ್ಯದ್ದನ್ನು ಏನೇನಾರು ಕಲ್ಪಿಸ್ಕೊಂಡು ಏನಾರು ಮಾಡ್ಕೊತ ಕುಂಟುವುದನ್ನು ಆಕೈತೇನೆ. ಸಮಾಧಾನ ಶಾಂತಿ ಸಹಜ ಸ್ಥಿತಿ ಅದು. ನಿನ್ನಷ್ಟಕ್ಕೆ ನೀ ಇದ್ರೆ ಆರಾಮಿರ್ತೀವಿ. ನೀನಾಗಿದ್ರೆ ಆರಾಮಿರ್ತಿ. ಏನಾರು ಹಾಕೊಂಡು ಕುಂತ ಅಂದ್ರೆ ಆರಾಮ್ ಕಳ್ಕೋತಿ. ಸಹಜ ಸ್ಥಿತಿ, ಸಹಜ ನಿನ್ನಷ್ಟಕ್ಕೆ ನೀ ಇದ್ರೆ ಆರಾಮಿರ್ತೀನಿ. ನೀ ಹಂಗಿದ್ರೆ ಗದ್ಲಿಲ್ಲ ಗೋಳಿಲ್ಲ. ಹೆಂಗಾರ ನೀ ಭಾವಿಸ್ಕೊಂಡು ಕೂತಂದ್ರೆ ಗದ್ಲು ಚಲೋ ಆಯ್ತು ನೋಡಿ. ಇರು ಏನೈತಿ ಅದು ಸುಖದಾಯಕವಾದಂಥ ಇರು ಇದಕ್ಕಿದ್ದಂಗೆ ಐತೆ. ಇದಕ್ಕಿದ್ದಂಗೆ ಇದ್ರೆ ಗದ್ಲಿಲ್ಲ ಗೋಳಿಲ್ಲ ಅಂದಾರ. ಹಂಗೆ ಏನಾರು ಅದನ್ನ ಬಿಟ್ಬಿಟ್ಟು ಏನಾರು ಮಾಡಕ್ ಬಂದ್ರೆ ಗದ್ದಲ್ದಾಗ ಬೀಳ್ತೀವಿ, ಒದ್ದಾಡ್ತೀವಿ. ಸ್ವಲ್ಪ ಮೌನದಿಂದ ತಿಳ್ಕೊಳಕ್ ಬರ್ತೈತ್ರಿ ಇದನ್ನಂತಿದ್ರು. ಭಾಳ ಗದ್ದಲ್ದಾಗ ನಿಂತಿದ್ದೆ. ಹೇಳೋದು ಕೇಳೋದು ಅದೊಂದು ದೊಡ್ಡ ಗದ್ದಲ.
ನಾವು ಶ್ರವಣ ಮನನ ಮಾಡ್ತಾನೆ ದೇನಿಗೆ ಏನಾರು ಮಾಡ್ಕೊತ ಕುಂಡೋದು ಭಾಳಷ್ಟು ಒಂದು ಶಬ್ದ ತೊಗೊಂಡು ಬಡ್ಕೊಳ್ಸ್ಕೊಂತ ಕೂಡೋದು ಅಲ್ಲ. ಒಂದು ಅಣುವಿನಿಂದ ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ಅವ್ರು ಹೇಳೋರು ಒಂದು ಅಣುವಿನಿಂದ ತಿಳಿಸ್ಕೊಡ್ತಾರೆ. ತಿಳಿಸದೆ ತಿಳಿಯುವ ಮಾತಲ್ಲ ಅದಲ್ಲ, ಅವನ ಅಣುವಿನಿಂದ ಅದನ್ನು ತಿಳಿಸ್ಕೊಡ್ತಾವ್ರು. ಹೆಂಗೆ ತಿಳಿಸ್ಕೊಡ್ಬೇಕು ಒಂದು ಅಣುವಿನಿಂದ ಅದನ್ನು ನಾವು ತಿಳ್ಕೊಬೇಕನ್ನೋರು ಅದನ್ನು ಹೆಂಗೆ ತಿಳ್ಕೊಬೇಕು. ಭಾಳಷ್ಟು ಬರೀ ಅದನ್ನು ಶಬ್ದ ಕೂಡಿಸಿ ಅದಕ್ಕೆ ಬೆಳೆಸ್ಕೊಂತ ಕೊಂಡು ಉಪನಿಷತ್ತುಗಳಲ್ಲಿ ಭಾಳ ವಿಸ್ತಾರ ಮಾಡೇ ಇಲ್ಲ. ಅದು ಸ್ವಲ್ಪ ಚಿಟಿಕೆ ಅದಲ್ಲ ಶಾರ್ಟ್ಕಟ್ನ್ಯಾಗ ಅದಲ್ಲ. ಇದೇ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಅದ ಅದಲ್ಲ. ಪ್ರಶ್ನೆ ಕೇಳಿರ್ತಾರಿಲ್ಲ, ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಬರೋದು. ಹಂಗೆ ಇವನ್ನೆಲ್ಲ ಒಂದೇ ಇದ್ರಾಗ ಸ್ವಲ್ಪ ಒಂದೇ ಮಾತಿನಾಗ ತಿಳ್ಕೊಳ್ಳೋ ಕೆಲಸ ಇದು. ಅವಕ್ಕೆ ಭಾಳ ಶಬ್ದ ಬೆಳೆಸಿ ಗುಡ್ಡ ಸುತ್ತಿ ಯಾಕ್ರಿ ಧನು ಆಗಿ ಇದು ಬರೋದು ಯಾವ ಬೇಕಾಗಿತ್ತು. ಹಾಗಿದ್ದು ಸರಳ ಇದ್ದದ್ದನ್ನು ಸುಮ್ಮನೆ ಇದ್ದು ಉಳ್ಕೋದಿರ್ತೈತಿ. ಸುಮ್ಮನೆ ಇರ್ಬೇಕಾದ್ರೆ ಏನೇನು ಮಾಡ್ಬೇಕು ಕಂತ್ರಾಟ್ ಮತ್ತೆ ಇಲ್ಲದ ಕಲ್ಪಿಸ್ಕೊಂಡು ಅದನ್ನು ಸುಮ್ಮನೆ ಇರ್ಸಾಕ್ ಹೋಗ್ತೈತಿ. ಸುಮ್ಮನೆ ಇದ್ದು ಬಿಟ್ರೆ ಮುಗಿದು ಹೋಗಿರ್ತೈತಿ. ಬಾಯಾಗ ತೂತು ಇಲ್ಲೇ ನೆಟಗ ತಿಂದಿರ್ತೀವಿ ಮುಗಿದಿರ್ತೈತಿ. ಹಿಂಗೆ ರೌಂಡ್ ಹೊಡೆದು ಬಂದು ಹಿಂಗೆ ತಿನ್ನಿಸೋದು ಆ ದ್ರಾವಿಡ ಪ್ರಾಣಾಯಾಮ ಅಂತಾರೆ. ಹಿಂಗೆ ಹಿಡ್ಕೊಂಡು ಸುತ್ತಾಸಿ ಮೂಗು ಹಿಡ್ಕೊಳ್ಳೋದು ಎದಕ್ಕೆ ಬೇಕಾಗಿತ್ತು ಯಾಕ್ರಿ? ಅದನ್ನು ಮಾಡೋದು ಉಪಯೋಗಿಲ್ಲ. ಸುಮ್ಮನೆ ಬೇಳೆ ಕಳ್ದಂಗೆ ನೀವು ನಿದ್ದೆ ಮಾಡ್ಬೇಕಾದ್ರೆ ಹೆಂಗೆ ಏಕದಮ್ಮ ಯಾಕ್ರಿ ಎಲ್ಲ ಕೈ ಬಿಡ್ತಿಲ್ಲ. ಸುತ್ತ ಹಾಕಿ ಏನು ಒಳದಾರಿ ಹುಡುಕು ಅಗದಿ ಸರಳ ಐತಿ, ಆದ್ರೆ ಕಠಿಣ ಐತಿ ಅದು. ಎಲ್ಲ ಕೈ ಬಿಟ್ಟು ಇರೋಣ ಆಗೋದಿಲ್ಲ. ಚಟ ಬಿದ್ದು ಬಿಟ್ಟೈತಿ ಮಾತಾಡಿ 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 ಹೌದಲ್ಲ. ಇದು ಸಮಾಧಾನ ಕೆಡಿಸ್ಕೊತೀನಿ. ಬಹೂನ್ ಶಬ್ದಾನ್ ವಿಮುಂಚತಃ ಭಾಳಷ್ಟು ಮಾತಾಡೋದು ಬಿಟ್ಬಿಟ್ರಿ ನಾವು. ಭಾಳಷ್ಟು ಚಂದ ಭಾಳತನ ಮಾತಾಡ್ತಾನೆ ನೀವು. 2-3 ತಾಸುಗಟ್ಟಲೆ ಹೇಳ್ತಾನೆ ನೀವು ಹೌದಲ್ಲ. ದೊಡ್ಡ ಶೆಣೆ ಹೌದಲ್ಲ. 2-3 ತಾಸುಗಟ್ಟಲೆ ಹೇಳಿರಿ. ಅದಕ್ಕೆ ಬಂತು ಕೆಲಸಿಲ್ಲ. ವಾಣಿಗೆ ದನು ಕೆಲಸಿಲ್ಲ. ಮತ್ತ ಅವರೆಲ್ಲ ಏನ್ರಿ ಅವ್ರು ಹಂಗ ಬೆಳೆಸ್ಕೊಂತ ಹೋಗವ್ರು. ಅವನ್ನ ಬೆಳೆಸ್ಕೊಂತ ಹೋಗವ್ರು. ಇದ್ದ ಸ್ಥಿತಿ ಅನುಭವಕ್ಕೆ ತಗೋರಿ ಅಂತ ಹೇಳೋರಲ್ಲ. ಅದೇನು ಗದ್ದಲ ಭಾಳ ಕೂಡ್ಸೋಂಗಿಲ್ಲ. ಬಹಳಷ್ಟು ಶಬ್ದ ಹಾಕೋಂಗಿಲ್ಲ. ದನು ಆಕೈತಿ ಸುಳ. ಸುಳ ದನು ಆಕೈತಿ. ಭಾಳಷ್ಟು ಶಬ್ದ ಬಳಸಕ್ಕೆ ಹೋಗ್ಬೇಡ. ಸ್ವಲ್ಪ ಮೌನದಿಂದ ಉಪನಿಷತ್ತುಗಳು ಸುದ ಭಾಳ ವಿವರಣೆ ಮಾಡಿಲ್ಲ. ಅದ್ರ ಬಗ್ಗೆ ವರ್ಣನ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು ಅವರ್ಣನೀಯ. ನಿದ್ದೆ ಬಗ್ಗೆ ಎಷ್ಟು ಮಾತಾಡಿದ್ರೆ ನಿದ್ದೆ ಮಾಡಿದಂಗೆ ಆಕೈತೆ. ನಿದ್ದೆ ಬಗ್ಗೆ ಮಾತಾಡೋದು ಕೈ ಬಿಟ್ಟು ನಿದ್ದೆ ಮಾಡ್ತೀವಿ. ಏನು ಮಾತಾಡ್ಕೊಂತ ನಿದ್ದೆ ಬಗ್ಗೆ ಮಾತಾಡ್ತೇನೆ ಅದನ್ನ ಅನುಭವಿಸೋದು ವಿಷಯ ಇರೋದಿಲ್ಲ. ಎಲ್ಲ ಮಾತು ಎಲ್ಲ ಬಂದ್ ಮಾಡಿ ಎಲ್ಲ ಯಾವ ಮಂತ್ರನೂ ಇಲ್ಲ, ಯಾವುದಿಲ್ಲ. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ಅನುಭವಿಸ್ತೀವಿ. ಇದ್ರಿ ಸೂತ್ರ ಹತ್ಯೆ ಅಂದ್ರೆ ಹಂಗಿದು. ಆನಂದ ಸೂತ್ರ ಹತ್ಯೆ ಅಂದ್ರೆ ಅಲ್ಲಿ ಮಾತು ಮನಗಳಿಂದ ತತ್ತ ಮೀರಿದೆ. ಅದಕ್ಕೆ ನಿಲುಕಲಾರದಂತ. ನಾವು ಸುಳ್ಳ ಮಾತಿನ ಇದ್ರಾಗ ಶಾಣಿತನ ತೋರ್ಸಕ್ ಕೊಟ್ಟಿರೋ ಪಾಂಡಿತ್ಯ ಏನು ಮಾಡೋದು. ಶಬ್ದ ಪಾಂಡಿತ್ಯ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂದಾರ. ಅಲ್ಲಿ ಶಬ್ದ ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದ ಅದಕ್ಕೆ ಬೇಕು. ಸುಮ್ಮನೆ ಇದ್ದ ಅದನ್ನು ಅನುಭವಿಸುವಂಥ ಸ್ಥಿತಿ ಅದು. ಮೌನ ವ್ಯಾಖ್ಯಾನ ಅಂತದ್ ಕೇಳ್ಯಾರ. ಅಲ್ಲಿ ಶಬ್ದದ ಗದ್ಲಿಲ್ಲ. ಸಮಾಧಾನ ಶಾಂತಿ ಬೇಕಾತಂದ್ರೆ ಸುಮ್ಮನೆ ಇರಕ್ಕಲಿ ನೀವು. ಯಾಡಪ್ಪ ಅಂದ್ರೆ ಏನಾರು ಮಾಡ್ಕೊಂತ ಹೋಗು. ಯೋಗಿ ಅಂತ ಸಾಧಕನಿಗೂ ಅಂತಾರ, ಸಿದ್ಧನಿಗೂ ಅಂತಾರ. ಹೌದು, ಅದ್ರ ಪ್ರಯತ್ನದಾಗಿರವ ಸಾಧಕ. ಅವ ಸಿದ್ಧ ಆದವ, ಅವ ಯೋಗಿ. ಸಾಧಕನ ಸಾಧನನ ಸಿದ್ಧನ ಲಕ್ಷಣ ಅದೇ ಇರ್ತದೆ. ಅನ್ಯ ಭಾವನೆಗಳನ್ನು ಬಿಟ್ಟು ಆನಂದದ ಭಾವನೆಯನ್ನು ಹೊಂದೋ ಪ್ರಯತ್ನ ಸಾಧಕನಿಗೆ ನಡೆದು ಅವ ಬಿಟ್ಟು ಅದ ಭಾವದಾಗ ಉಳ್ಕೊಂಡಿರ್ತಾನೆ ಸಿದ್ಧ.
ನಮಗೆ ಏನು ಬೇಕಾಗೈತಿ ಅದು ಎಲ್ಲಿ ಐತಿ ಅನ್ನೋದು ನೋಡ್ಕೊಂಡು ಸುಮ್ಮನೆ ಇದ್ರೆ ತೀರ್ತು ನೋಡ್ರಿ. ಹೆಚ್ಚಿನ ಗದ್ದಲ ಹಾಕೊಳ್ಳೋದು ಅವಶ್ಯನೇ ಇಲ್ಲ. ಎಲ್ಲರಿಗೂ ಏನು ಬೇಕಾಗೈತಿ ಸುಖ ಅದು ಎಲ್ಲಿ ಅನುಭವ ಬಂದೈತಿ ನಿನಗೆ? ಸುಮ್ಮನೆ ಇದ್ದಾಗ ಬಂದತ್ತೋ ಏನು ಏನಾದ್ರು ಗದ್ದಲ ಮಾಡಿದಾಗ ಬಂದತ್ತೋ? ಹಾಂ, ಸುಮ್ಮನೆ ಇರಾಕ ಹೇಳೋದು ಕೇಳೋದು ಬೇಕಾಗತ್ತೆ. ಪ್ರಚಾರ ಖಾತೆನ ಇದು ಸುಮ್ಮನೆ ಇರೋದಂದ್ರೆ? ಹಾಂ, ಶಾಂತಿ ಪ್ರಚಾರ ಮಾಡೋಕ್ಕಾಕತ್ತೇನೆ? ಸುಮ್ಮನೆ ಇದ್ದೆ ಅದನ್ನು ಅನುಭವಿಸೋದು ಕೆಲಸ ಏನು? ಸುಖ ಬೇಕಾಗಿತ್ತಂದ್ರೆ ನಮ್ಮನ್ನು ನಾವು ಅವಲಂಬನೆ ಮಾಡಿದ್ರು, ಅನ್ಯ ವಸ್ತುಗಳನ್ನು ಅವಲಂಬನೆ ಮಾಡೋಂಗಿಲ್ಲ. ಯಾಕೆ ತಾನ ಸುಖ ಸ್ವರೂಪದನ್ನು ತನ್ನ ಬಿಟ್ಟು ಸುಖರೂಪವಾದಂಥ ವಸ್ತು ಯಾವುದೂ ಇಲ್ಲ. ಏನು ನಮ್ಮನ್ನು ನಾವು ಅವಲಂಬನೆ ಮಾಡಿದಾಗ ನಾವು ಆರಾಮಿರ್ತೀವಿ. ಆತ್ಮಾವಲಂಬಿಗಳಾಗಿರಿ ಅಂತ ಅದಕ್ಕೆ ಹೇಳ್ಯಾರ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇಲ್ಲಲ್ಲ, ನಿಮ್ಮ ಮ್ಯಾಗ ನಿಮಗೆ ನಂಬಿಕೆ ಇಲ್ಲಲ್ಲ. ಅಂದಿಂದ ಯಾವಾಗ ನಿನಗೆ ನೆಮ್ಮದಿ ಸಿಗಬೇಕು? ನಂಬಿಕೆ ಬೇಕು. ಎದ್ರ ಮ್ಯಾಗ? ನಿಮ್ಮ ಮ್ಯಾಗ. ನಿಮ್ಮಲ್ಲೇ ನೀನ ಸುಖ ಸ್ವರೂಪದಿ ಅನ್ನೋದ್ರ ಮ್ಯಾಗ ನಿನಗೆ ನಂಬಿಕೆ ಇಲ್ಲಲ್ಲ. ನಾನಾ ದೇವರಿದ್ದೇನೆ ಅನ್ನೋದ್ರ ಮ್ಯಾಗ ನಿನಗೆ ನಂಬಿಕೆ ಇಲ್ಲಲ್ಲ. ಶ್ರುತಿ ಅನುಭವಗಳು ಇದನ್ನ ಹೇಳ್ತಾವಿಲ್ಲ, ಉಪನಿಷತ್ತುಗಳು ನೀನ ಪರಬ್ರಹ್ಮ ಸ್ವರೂಪ ಇದ್ದೀಪ, ಅನ್ಯದನ್ನು ನಂಬಕ್ಕೆ ಹೋಗಬೇಡ. ಇನ್ನೊಂದು ಐತೆ ಅಂದ್ರೆ ಅದನ್ನು ನಂಬಕ್ಕೆ ಹೋಗಬೇಡ. ಇಂದ್ರಿಯಗಳಿಗೆ ಗೋಚರ ಆಗೋದು ಎಲ್ಲ ಮೋಸದ ಅದಿಲ್ಲ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ನೋಡ್ಕೊ, ನಿನ್ನಲ್ಲಿ ಐತೆ ಅನ್ನೋದು ನಿನಗೆ ಖಾತ್ರಿ ಮಾಡ್ಕೋಬೇಕಂದ್ರೆ ಇಂದ್ರಿಯಗಳ ವ್ಯಾಪಾರ ಮನೋ ವ್ಯಾಪಾರ ಬಂದ್ ಮಾಡೇ ಖಾತ್ರಿ ಮಾಡ್ಕೋದು ನಾವು. ಎಲ್ಲಿ ತನಕ ಮನೋ ವ್ಯಾಪಾರಗಳ ಇಂದ್ರಿಯಗಳ ವ್ಯಾಪಾರ ಅಳಿದಿಲ್ಲ ಅಲ್ಲಿ ಮಟ್ಟ ನನ್ನಲ್ಲಿ ಐತೆ ಅನ್ನೋದು ನಮ್ಗೆ ಖಾತ್ರಿ ಆಗೋದಿಲ್ಲ. ಅದೇ ಅಭ್ಯಾಸ ಮಾಡ್ಬೇಕಾಗಿತ್ತು ನಾವು, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ, ಶಮೆ ದಮೆ, ಮುಕ್ತಿಗೆ ಸಾಧನ ಅದ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ನಾನು ಮುಕ್ತದೇನು ಅನ್ನೋದು ನಮ್ಗೆ ಹೊಳಿತೈತಿ. ಇಲ್ಲಿ ತನಕ ಇಂದ್ರಿಯಗಳ ವ್ಯಾಪಾರ ಹಂಗೆ ನಡೀತಿರ್ತಾವ, ಅಲ್ಲಿ ತನಕ ನಾ ಯಾರಿದ್ದೇನೋ ನಮ್ಗೆ ಗೊತ್ತಾಗೋದು. ಮನೋ ವ್ಯಾಪಾರಗಳೆಲ್ಲ ಅಳದಾಗ ಅವಾಗ ನಮಗಿದು ಸೂತ್ರ ಹತ್ತೈತಿ ನೋಡಿ. ಏನು ಮುಂದುವರೆದ ಸಾಧಕನಿಗೆ ಎಲ್ಲ ಮನೋ ವ್ಯಾಪಾರ ಕಲ್ಪನೆಗಳೆಲ್ಲ ಬಂದಾದಾಗ ಅವಾಗ ಇದರ ಆನಂದದ ಸೂತ್ರ, ಬ್ರಹ್ಮ ಸೂತ್ರ ಹತ್ತೈತಿ ನಮಗೆ. ಏನು ಬರೀ ಮನುಷ್ಯನ ವ್ಯಾಪಾರ ಮಾಡ್ಕೊಂತ ಎಚ್ಚರ ಕನಸು ನಿದ್ರೆ ಎಲ್ಲ ಮನುಷ್ಯನ ವ್ಯಾಪಾರ, ಇವೆಲ್ಲ ಬಂದ್ ಮಾಡವನ್ನೆಲ್ಲ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸು ಅಂದಾಗ ನಿನಗೆ ಶಮೆ ಅಂತಾರೆ. ಅದಕ್ಕೆ ಏನು ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಳ್ಳೋಕೆ ಶಮೆ ಅಂತಾರೆ. ಮನೋ ವ್ಯಾಪಾರ ಎಲ್ಲ ಅಳಿಬೇಕಲ್ಲ. ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ ಅಲ್ಲಿ. ಮನುಷ್ಯನ ಶಮ ಆದ್ರೆ ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ ಅಲ್ಲಿ. ಏನು ಅವಾಗ ಕೇವಲ ಇರುವ ಅನುಭವ ಬರ್ತೈತಿ ಎಲ್ಲರಿಗೂ. ಏನು ಆ ಅಭ್ಯಾಸ ಕೊಂಡು ಭಾಳ ಕಠಿಣ ಅದ. ಅಲ್ಲಿ ಆ ಲೆವೆಲಿಗೆ ನಿಂದ್ರುದು ಅಂದ್ರೆ ಇವು ರೂಢಿ ಆಗಿಬಿಟ್ಟೈತಿ. ನಾವು ಏನು ಹೇಳಿದ್ರು ಮತ್ತು ಅದನ್ನು ಹಿಡ್ಕೊಂಡ ಮಾಡ್ತೇವೆ. ಹೊರಗಿನ ಹನಿಕೆ ಹಾಕೋದು ಬಿಡುವಲ್ಲಿ ನಾವು. ಈ ದೇಹವನ್ನು ಅವಲಂಬಿಸಿ ಸುಖ ಹೊಂದಬೇಕು ಅನ್ನೋದು ಏನದ ನೋಡ್ರಿ, ನದಿಯನ್ನು ದಾಟ್ಲಿಕ್ಕೆ ಮೊಸಳಿ ಡುಬ್ಬದ ಮ್ಯಾಗ ಕುಂತಂಗಾಗೈತಿ ನಮಗೆ. ಏನು ಆಕೈತೆ ನದಿ ದಾಟಕ? ಶರೀರ ಹಿಡ್ಕೊಂಡು ನಾವು ಆರಾಮ್ ಹೊಂದ್ಬೇಕನ್ನೋರು ನದಿ ದಾಟಕ್ಕೆ ಮೊಸಳಿ ಡುಬ್ಬದ ಮ್ಯಾಗ ಕುಂತಂಗಾಗೈತಿ ನಾವು. ಅದು ಗುದ್ದಿಗೆ ತೊಗೊಂಡು ಹೋಗೋದು ಅದು. ಇಷ್ಟು ಎಚ್ಚರಗೊಳಿಸಿರು ಬೇಡ, ಅದನ್ನು ಬೇಡ, ಸಂಬಂಧ ನಂಬಬೇಡ, ಅದನ್ನು ಸ್ಥಿರವಾದದ್ದಲ್ಲ. ಅದ್ರ ಮ್ಯಾಗ ನಂಬಿಕೆ ಇಡಬೇಡ, ವಿಶ್ವಾಸ ಇಡಬೇಡ ಶರೀರ ಮ್ಯಾಗ ಅಂತ ಎಚ್ಚರಿಕೆ ಕೊಟ್ಟಾರಿಲ್ಲ. ನಂಬದಿರು, ನೆಚ್ಚದಿರು, ಸ್ಥಿರವಾದದ್ದಲ್ಲೋ. ಅದ ನಾನಾ ಅದೇ ನಾ ಹೆಂಗೆ ಹಾಕೇನಿ, ಬಿಟ್ಟು ಹೋಗ್ತೇನೆ. ಬಿಟ್ಟು ಹೋಗೈತಿ, ಹೇಳ್ದ ಕೇಳ್ದ ನಿನ್ನ ಕೈ ಕೊಟ್ಟು ಹೋಗೈತಿ. ಅವಾಗ ಅಳಾಕ ನಿಂದಿರ್ತೀನಿ, ಅಯ್ಯೋ ಅಂತೇಳಿ. ಅವಾಗ ಅಳಾಕ ನಿಂದಿರ್ತಿ. ಏನು ನಾನು ಅದೇನ ಅನ್ನೋ ಭಾವ ನಿನಗೆ ತಪ್ಪು ತಿಳುವಳಿಕೆ ಅಧ್ಯಾಸದೊಳಗೆ ಗಟ್ಟಿ ಆಗಿಬಿಟ್ಟೈತೆ. ಅದು ಅಲ್ಲದನ್ನು ನೀನು ತಿಳ್ಕೊಂಡದ್ದು ಹೌದಿಲ್ಲ. ಅದಕ್ಕೆ ನೀನಾಗಿ ಉಳಿದಾಗ ನಿನಗೆ ಇದು ಅನುಭವ ಬರ್ತೈತಿ. ಏನಾರು ಹಾಕೊಂಡು ಕುಂತ ಅಂದ್ರೆ ಆರಾಮ್ ಕಳ್ಕೋತೀನಿ. ಏನು ಇದ್ದ ಸ್ಥಿತಿ ನಿನಗೆ ಅನುಭವ ಬರ್ಬೇಕಂದ್ರೆ ಸುಮ್ಮನೆ ಇದ್ದ ಅದನ್ನು ಕಂಡ್ಕೋಬೇಕಾಗಿತ್ತು. ಸುಮ್ಮನೆ ಇರಿಸೋದಕ್ಕಾಗದಕ್ಕೆ ಏನಾರು ಮಾಡ್ಕೊತ ಹೊಂಟೀನಿ ನಾನು.
ಅದಕ್ಕೆ ಹೇಳ್ಯಾರ ಸುಮ್ಮನಿರು ಮನವೇ, ಸುಮ್ಮನಿದ್ರೆ ನೀನ ಬ್ರಹ್ಮನೇ. ಸುಮ್ಮನಿರುವ ಅಭ್ಯಾಸ ಭಾಳ ವಾಸನಾ ಪೂರ್ಣ ನಾಶ ಆದಾಗ ಮನಸ್ಸು ಸುಮ್ಮನೆ ಇರ್ತೈತಿ ನೋಡ್ರಿ. ವಾಸನಾದಿಗಳಿಗೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೈತಿ. ವಾಸನಾದಿಗಳ ಕಾಟಕ್ಕೆ ಒಳಗೊಂಡು ಮನಸ್ಸು ನಿಂದ್ರೊಳ್ದಾಗ ಎಲ್ಲಿ ವಾಸನೆಗಳ ತೆರೆ ಹೊಡೆತಕ್ಕೆ ಮನಸ್ಸು ಅಲ್ಲೋಲ ಕಲ್ಲೋಲ ಕುಂಡ್ರಿಸ್ಕೊಡೋದಿಲ್ಲ, ನೀ ಕೇಳಿಸ್ಕೊಡೋದಿಲ್ಲ. ಅದು ತಡೆಯಲ್ಕೆ ಬಂದ ಪ್ರಬಲವಾದ ವಾಸನ ಅದನ್ನು ಹೇಳ್ಕೊಂಡು ಹೋಗ್ಬೋದು, ನಿಂದ್ರಗೊಡೋದಿಲ್ಲ ಅದು. ಉತ್ತಮಾಧಿಕಾರಿ ಬೇಕಿದಕ್ಕೆ. ಅಂತಃಕರಣ ಪರಿಶುದ್ಧಿ ಇದ್ದವರು ಅವ್ರಿಗೆ ಹೇಳಿರಿ ಇರ್ತೈತಿ. ಅವಾಗ ಅವಾಗ ಶ್ರವಣ ಕಾಲಕ್ಕನ ಅಪರೋಕ್ಷ ಜ್ಞಾನಕ್ಕೈತಿ. ಉತ್ತಮಾಧಿಕಾರಿ ಇದ್ದ ಅಂದ್ರೆ ತಕ್ಷಣ ಸುಕೃತ್ ಉಚ್ಚಾರ ಮಾತ್ರೇನ ಏವ ಅಂತ 7 ಕಾಲಕ್ಕೆ ತಕ್ಷಣ ಅವುಗಳ ಅನುಭವ. ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ. ಕೇಳುವ ಹೊತ್ನ್ಯಾಗ ಒಂದು ಸ್ವಲ್ಪ ಅದ ಕಾದ ಹಂಚಿಗೆ ನೀರು ಗೊಜ್ಜದಂಗೆ ಆಕೈತಿ, ಚೊರಕ ಅಂತ ಅನಿಸ್ದಂಗೆ. ಹೌದಪ್ಪ ಅಂತ ಅನಿಸ್ತ ಮತ್ತು ಮೊದಲಿನ ಚಾಳಿ ಹೋಗೋದಿಲ್ಲ. ಏನು ಜನಂತೆ ಹಂಗೈತಿ. ಉತ್ತಮಾಧಿಕಾರಿ ಇದ್ದವ ಅಂತಃಕರಣ ಸ್ವಚ್ಛ ಮಾಡ್ಕೊಂಡವ ಯಾವಾಗಲೂ ಒಮ್ಮೆ ಕೇಳಿದಂದ್ರೆ ಅದ್ರ ಲಾಭ ತಗೋತಾನೆ. ನಾವು ಎಷ್ಟು ವರ್ಷ ಆತು ಕೇಳಾಕೈತಿ, ಯಾಕೆ ನಮಗದ ಹತ್ವಲ್ಲ ಅಂದ್ರೆ ಉತ್ತಮ ಅಧಿಕಾರಿ ಅಂತಃಕರಣ ಸ್ವಚ್ಛ ಇಲ್ಲ, ಮಲಿನ ಅದು. ಕನ್ನಡಿ ಹೊಲಸಿತ್ತಂದ್ರೆ ಮುಖ ಹೆಂಗೆ ಕಾಣಿಸ್ಬೇಕು ಹೇಳ್ರಿ. ಎರಡು ಸಲ ನೋಡಿಕೊಂಡ್ರು ಅದು ಕನ್ನಡಿ ಸ್ವಚ್ಛ ಆಗದ ಹೊರತು ನಮ್ಮ ಮುಖ ಹೆಂಗೆ ಕಾಣೋದಿಲ್ಲ. ಹಂಗೆ ಅಂತಃಕರಣ ಸ್ವಚ್ಛ ಆಗದ ಹೊರತು ಒಮ್ಮೆ ನೋಡ್ಕೊಂಡಾಗ ಹೊಳಿತೈತೆ ನಮಗೆ, ನಾ ಹಿಂಗದೇನೆ ಅನ್ನೋದು. ಅಂತಃಕರಣ ಸ್ವಚ್ಛ ಆತಂದ್ರೆ ಗಪ್ಪನ ಹೊಳಿತೈತಿ. ನಮ್ಮ ಅಂತಃಕರಣ ಸ್ವಚ್ಛ ಇಲ್ಲದ ಕಾರಕ ನಮ್ಮನೆ ಸುಖದ ಅನುಭವ ನಮಗಾಗೋದು. ಸುಖದ ಅನುಭವ ಮಾಡ್ಕೋಬೇಕಂದ್ರೆ ಅದಕ್ಕೆ ಸ್ವಚ್ಛವಾದಂತಹ ಅಂತಃಕರಣ ಬೇಕು. ಅದಕ್ಕೆ ಎಲ್ಲ ಮಹಾತ್ಮರು ಪರಿಶುದ್ಧ ಸ್ವಲ್ಪವೂ ಉಳಿಯದಂತೆ ನಾಶ ಮಾಡ್ಕೋ ವಾಸನೆಗಳ. ಯಾವ್ದಾರ ವಾಸನೆ ಇತ್ತಂದ್ರೆ ಅಂತಃಕರಣ ಹೊಲಸು ಐತಂತ ತಿಳ್ಕೋ. ಮೃದಿತ ಕಷಾಯ ಅಂತ ಅದಕ್ಕೆ ಅಂತಾರೆ. ಅಂತಃಕರಣ ದೋಷಗಳನ್ನೆಲ್ಲ ಕಳ್ಕೊಂಡವಾಗ ಅವಾಗ ಹೇಳಿದ್ರೆ ತೀತೈತಿ ಅವ ಉತ್ತಮ ಅಧಿಕಾರಿ. ನಮ್ಮಲ್ಲಿ ದೋಷ ಅದಾವ, ಅಂತಃಕರಣ ದೋಷಗಳೆಲ್ಲ ಬೈಕೆಗಳು. ಮ್ಯಾಗಷ್ಟೇ ನಾವು ಅದು ಬೇಡ ಇದು ಬೇಡ ಅಂತ ಒಳಗ ವಾಸನ ಹಂಗೈತಿ. ಹೃದಯಗತವಾದಂಥ ವಾಸನೆಗಳು, ಭೋಗ ವಾಸನೆಗಳು ಅದಾವಿಲ್ಲ. ಯಾರ್ಯಾರು ಕಡಿಮೆಗೆ ಹೇಳ್ರಿ ಅವು. ಮ್ಯಾಗಷ್ಟ ಮಾತಾಡಕಷ್ಟ ಎಲ್ಲರಿಗೂ ಬರ್ತೈತಿ, ಒಳಗೆಲ್ಲ ಹಂಗ ಅದಾವು. ಹಂಗ ಸುಪ್ತ ರೀತಿ ಒಳಗೆ ಬಂದು ನಮ್ಮನ್ನು ತಲೆ ಕೆಡಿಸ್ತಾವ ಒಮ್ಮೆ ಗೊತ್ತಾಗದಂಗ. ಅದಿಲ್ಲ ಸುಮ್ಮನೆ ಕುಂತಾಗ ನೋಡಿ ನೀವು ಬಂದು ನಮ್ಮ ದಾರಿ ತಪ್ಪಿಸ್ತಾವೆಲ್ಲ ವಾಸನೆಗಳು. ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅಂದ್ರು ಅವೆಲ್ಲ ಮುಂದಿನ ಫಲಾದಿ ಸಂಸ್ಕಾರ ಮುಂಬರುವುದರಿಂದ ಅಂತ ಅದಕ್ಕೆ ಹೇಳ್ಯಾರ ಅವ್ರು. ಆಗದ ಹೊರ ವಿವೇಕಿಗೆ ಮುಕ್ತಿ. ಎಲ್ಲ ಗೊತ್ತೈತಿ ಮಗ, ಹೇಳ್ತಾನೆ ಕೇಳ್ತಾನೆ ಅಂದ್ರು ಸುಧಾ ಯಾಕಾಗವಲ್ದು ಅಂದ್ರೆ ವಾಸನೆಗಳ ಸಂಸ್ಕಾರ ಭಾಳ ಬಲಾಢ್ಯ ಐತಿ. ಗೊತ್ತಾಗ್ಲಂಗೆ ಬಂದು ನಿಂತ ಗುಳ್ಯಾಕಾಯಿ ಹೊಡಿತೈತಿ ಅಂತ. ಸುಪ್ತ ರೀತಿ ಒಳಗದಾವು ಸಂಸ್ಕಾರಗಳು. ಯಾವ ಹೊತ್ನ್ಯಾಗ ನಿನ್ನ ತಲೆ ಕೇಳಿಸ್ತಾವ ಹೇಳಕ್ ಹೋಗ್ತೀನಿ. ನೀ ಎಲ್ಲ ಒಳ್ಳೆ ಶುದ್ಧ ಆಗ್ಯಾನಂತ ಅನಿಸ್ಬೋದು ನಿನಗೆ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕಂತಿದ್ರು. ಎಲ್ಲ ಮುಗಿತ್ಪ ಹೌದೌದು ಅನ್ನವನ್ನ ಬದ್ದದ್ ಲಗ ಹೊಡಿಸ್ತಾವ. ಏನ್ರಿ ಎಲ್ಲ ಹೆಂಗೆ ಹೇಳಿ ಕೇಳಿ ಹಿಂಗೆ ಯಾಕೆ ಆಗ್ತದೆ. ವಾಸನಾದಿಗಳ ಹೊಡ್ತ ಹಿಂದಿಂದು ಯಾಕ್ರಿ ಪೂರ್ಣ ಜ್ಞಾನ ಆಗುವವರೆಗೂ ಹಿಂಗೆ ನೋಡು. ಆ ಜ್ಞಾನ ಆಗಿತ್ತಂದ್ರೆ ನಮಗೇನು ಬಾಧೆ ಆಗೋದಿಲ್ಲ. ಸಮಾಧಿ ಹತ್ತು ಮಠ ಭಾಳ ಎಚ್ಚರದಿಂದ ಇರ್ಬೇಕು ನಾವು. ನಾವು ತಿಳಿದೇ ಇಲ್ಲ ಅಂತ ಪರೋಕ್ಷ ಜ್ಞಾನ ಆಗಿಲ್ಲ ನಾವು, ಬರೀ ಪರೋಕ್ಷ ಜ್ಞಾನ ಆಗೈತಿ. ಪರೋಕ್ಷ ಜ್ಞಾನ ಆದವಾಗ ಚಿಂತೆ ಪಡಿದಿಲ್ಲ, ಮಾಹಿತಿ ಆಕೈತಿ. ಆದ್ರೆ ಅಪರೋಕ್ಷ ಜ್ಞಾನ ಆದಾಗ ಅವ್ನಿಗೆ ಚಿಂತೆ ಪಡ್ತೈತಿ. ಯಾವುದೇ ಥರದ ಬಾಧೆ ಅವಾಗೋದಿಲ್ಲ ಅಪರೋಕ್ಷ ಜ್ಞಾನ ಆದ್ಮೇಲೆ. ಅದಕ್ಕೆ ಜ್ಞಾನ ಅಂದಾರ. ಅಪರೋಕ್ಷ ಜ್ಞಾನಕ್ಕನ ಜ್ಞಾನ ಅಂದ್ರೆ ಹೊತ್ತು ಪರೋಕ್ಷ ಜ್ಞಾನಕ್ಕೆ ಜ್ಞಾನ ಅಂದಿಲ್ಲ. ಗೊತ್ತೈತಿ ಮಾಹಿತಿ, ಆದ್ರೆ ಅದನ್ನು ಅಂದಕ್ಕಾಗೋದಿಲ್ಲ. ಆ ಸಂಸ್ಕಾರ ಹಿಂದಿನ ಹೀನ ಸಂಸ್ಕಾರಗಳು ಹಿಂದೆ ಜಗ್ತಾವ. ಹೊಂದಿಕೊಡೋದಿಲ್ಲ ಅವೆಲ್ಲ, ಕಠಿಣ ಐತಿ. ಏನು ಸಂಸ್ಕಾರಗಳನ್ನೆಲ್ಲ ಹಿಂದೆ ಹಾಕಿ ಆ ಸ್ಥಿತಿಯನ್ನು ನಾವು ಮುಟ್ಟಬೇಕಾತಂದ್ರೆ ನಿರಂತರ ಅಭ್ಯಾಸ ಬೇಕಿದಕ್ಕೆ. ಇದೇ ಅಭ್ಯಾಸ. ಶ್ರವಣ ಮನನ ನಿಧಿಧ್ಯಾಸನ. ಅಭ್ಯಾಸ ಅಂದ್ರೆ ಬೇರೆ ಅಲ್ಲ, ನಮ್ಮ ಬಗ್ಗೆ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಎಡೆಬಿಡದೆ ಹಗಲುಳೆನ್ನದೆ ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೇಲು ಅರಿಯದಾತನಿಗೆ. ಇದೇ ಅಭ್ಯಾಸ.
ಇದಕ್ಕೆ ಹಗಲು ಅನ್ನೋದು ರಾತ್ರಿ ಅನ್ನೋದು ಗೊತ್ತಿಲ್ಲ. ಎಡೆಬಿಡದೆ ತಾನು ನಿಜ ಸ್ವರೂಪದ ಚಿಂತನದಾಗಿರೋ ಇದು ಸಾಧ್ಯ. ಎಡೆಬಿಡದೆ ಅಭ್ಯಾಸ ಮಾಡವು. ಅದಕ್ಕೆ ಅದನ್ನು ನೆನಪು ಮಾಡ್ಕೊಂತ ಇರುವ ಕೆಲಸ. ಮುಕ್ತಿ ಕಾಂತಿ ರತಿ ಸುಮ್ಮನಾಗುವುದೇ ಅಂತ ಶ್ರೇಷ್ಠವಾದಂಥ ಯುಕ್ತಿಗಳನ್ನು, ಪರ ಯುಕ್ತಿಗಳನ್ನು ಅರಿದು ಕೂಡುವವರಿಗಲ್ಲದಿದೆ ಅಂತ. ಶ್ರೇಷ್ಠವಾದಂಥ ಯುಕ್ತಿಗಳು ಯಾವ ತನ್ನ ಬಗ್ಗೆ ಇರುವಂಥ ಮಹಾತ್ಮರು ಹೇಳಿದಂಥ ವಿಚಾರಗಳೇನದಾವಲ್ಲ ಅವನ್ನೆಲ್ಲ ಮನನ ಮಾಡೋದು. ಕೇಳಿದ್ದನ್ನು ಚಂದ ಕೇಳಿದ್ದನ್ನು ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಬರ್ತೈತಿ. ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಏನು ಮನನ ಮಾಡ್ತೀವಿ? ಹೌದಪ್ಪ ಕೇಳೇ ನೀವು ನೆನಪಿಗೆ ಬರುವಲ್ವ. ಯಾಕೆ ಬರುವಲ್ವ ಅಂದ್ರೆ ವಾಸನೆಗಳ ಇದ್ರಾಗ ಸಿಕ್ಕೊಂಡು ಕುಂತಾವಲ್ಲ. ಸ್ವಚ್ಛ ಇತ್ತಂದ್ರೆ ಗಪ್ಪನ ನೆನಪಿಗೆ ಬರ್ತಾವೆ. ಅಂತಕ್ಕಂಡು ಸ್ವಚ್ಛ ಇತ್ತಂದ್ರೆ ಅಂತಕ್ಕಂಡು ಮಲಿನ ಆದ ಕಾರಣ ಅದು ನೆನಪಿಗೆ ಬರುವಲ್ಲ. ಎಲ್ಲೋ ಸಿಕ್ಕೋಗ್ಯಾವ ಬಿಡಪ್ಪ ಕೇಳಿದ ವಿಚಾರ ನೋಡಿ. ಗದ್ದಲ್ದಾಗ ಸಿಕ್ಕಾವೆಲ್ಲ ತಡಿಪ ಒಂದಿಟ್ಟು ಹೇಳ್ತಾನೆ. ಈ ಭಾಳ ತಿಳಿಯಾಕೆ ಕುಡೈತೆಲ್ಲ ಸಾಮಾನು ಭಾಳ ತುರ್ಕೊಂಡು ಕುಂತೀವಿ ಮನಸ್ಸಿನಾಗ. ಮನಸ್ಸು ಖಾಲಿ ಇತ್ತಂದ್ರೆ ಅವಾಗ ಇದು ತಿಳಿತೈತೆ ನಮಗೆ. 12 ಆಲೋಚನೆಗಳನ್ನೆಲ್ಲ ಒಳಗೆ ಇರಲಿ ಅಂತ ಇಟ್ಕೊಂಡು ಕುಂತೀವಿ. ಅವನ ಒಳಗೆ ತೆಗೆದು ಹಾಕ. ಮನಸ್ಸು ಹಲವಾರು ಇರ್ತೈತಿ, ಸ್ವಚ್ಛ ಇರ್ತೈತಿ. ಅವಾಗ ಇದು ಅನುಭವ ಬರ್ತೈತಿ ನನಗೆ. ಅದಕ್ಕೆ ಖಾಲಿ ಮಾಡು. ಮನಸ್ಸಿನಾಗ ಏನೇನು ತುಂಬಿಕೊಂಡಿಲ್ಲ ಅನಾತ್ಮ ವಿಚಾರಗಳನ್ನೆಲ್ಲ ತೆಗೆದಾಕ. ಖಾಲಿ ಮಾಡ. ಎಂಟಿ ದ ಶೆಲ್ಫ್ ಅಂತ ಯಾಕೆ ಹೇಳ್ಯಾರ? ಕ್ರೈಸ್ತ ಅದನ್ನ ಹೇಳ್ಯಾನ. ಮನಸ್ಸಿನಾಗ ಅನ್ಯ ಆಲೋಚನೆಗಳನ್ನೆಲ್ಲ ತುಂಬ್ಕೊಂಡು ಕೂತಿಯಲ್ಲ ಅವನ್ನೆಲ್ಲ ಖಾಲಿ ಮಾಡು. ಅಲ್ಲಿ ನಾನಾ ಅದೇನಂತ. ಎಂಟಿ ದೈ ಶೆಲ್ಫ್ ಆ್ಯಂಡ್ ಐ ಶೆಲ್ಫ್ ಹೆಲ್ದಿ ಅಂತ. ಹೌದಿಲ್ಲ? ಅಲ್ಲಿ ನಾನಾ ಅದೇನೆ. ನೀನಾ ಅದ ಅನುಭವ ಬರ್ತೈತಿ. ನಿನ್ನ ಸ್ವರೂಪನ ನೀನಾ ಅದೇನೋ ನಿನಗೆ ಗೊತ್ತಾಕೈತಿ. ಬೇರೆ ಯಾರೂ ಇಲ್ಲ ನಿನ್ನ ಬಿಟ್ಟದು. ಆನಂದ ನಿನ್ನ ಬಿಟ್ಟು ಇಲ್ಲ. ಇನ್ನುವಾಗಿ ಇನ್ನೊಬ್ರು ಯಾರ ಕೊಡ್ತುಗಳು ದೀನ್ಸಲ್ಲ. ಇನ್ನೊಬ್ರು ಅಂತೇಲಿ ಐತೆ ಅಂತ ನಿಂತಿಕು. ನಿನ್ನ ಅಂತೇಲಿ ಐತೆ. ನಿನ್ನೊಳಿಬೋದು. ನಿನಗೆ ಬೇಕಾದದ್ದು ನಿನ್ನೊಳಿಬೋದು ಅಂದ. ಎದರಾಗರ ಯಾವ ವಸ್ತುವಿನಲ್ಲಿ ಇಲ್ಲ ಅಂತ ಹೇಳಿಲ್ಲ. ಜಗತ್ತಿನ ಯಾವ ವಸ್ತುಗಳಲ್ಲಿ ಐತೆ ಅಂತ ಹೇಳಿಲ್ಲ. ನಿನ್ನೊಳಿಬೋದು ಅಂದ. ಶರೀರದೊಳಿಬೋದು ಅಂದಿಲ್ಲ. ಕನಸಿನ ಉಳಿಯುವುದು, ಎಚ್ಚರಿಕೆ ಉಳಿಯುವುದು, ನಿದ್ದೆ ಉಳಿಯುವುದು ಅಂದಿಲ್ಲ. ನಿನ್ನೊಳಿಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ ಅಂತಾರೆ. ಅದನ್ನು ಹೆಂಗೆ ನೋಡೋದು ಅಂದ್ರೆ ಅನುಭವದಿಂದ. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅನುಭವದಿಂದ ನೋಡೋದು. ನಿದ್ರೆಯನ್ನು ಅನುಭವಿಸ್ತಿರುವ ಯಾವ್ದಾರು ಇಂದ್ರಿಯಗಳ ವ್ಯಾಪಾರ ಮಾಡ್ತೀವಿ. ಕಣ್ಣು ಕಿಸದು ನೋಡಿದ್ದೇನೆ, ನೆಕ್ಕಿ ನೋಡಿದ್ದೇನೆ, ಮೂಸಿ ನೋಡಿದ್ದೇನೆ, ಮುಟ್ಟಿ ನೋಡಿದ್ದೇನೆ, ಎಲ್ಲ ಬಂದ್ ಮಾಡಿ ಹೆಂಗೆ ಅನುಭವ ಮಾಡ್ತೀಯಲ್ಲ ಹಂಗಿದು ಅನುಭವದಿಂದ ನೋಡು. ನೀನ ಅದೇನು ನಿನಗೆ ಅನುಭವ ಬರ್ತದೆ. ಈ ಅಭ್ಯಾಸ ನಾವು ಮಾಡ್ಬೇಕು. ಅನುಭವದಿಂದ ನೋಡೋ ಅಭ್ಯಾಸ. ನಾವು ಇಂದ್ರಿಯಗಳ ಮುಖಾಂತರ ನೋಡೋ ಅಭ್ಯಾಸ ರೂಢಿಯಾಗ್ಬಿಟ್ಟೈತಿ. ಅದು ಕಂಡ್ರೆ ನಾವು ಖರೆ. ಇವು ಅನುಭವದಿಂದ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂದಾರ. ಇವೆಲ್ಲ ಇಂದ್ರಿಯಗಳಿಗೆಲ್ಲ ಪ್ರತ್ಯಕ್ಷ ಆಗು ಎಲ್ಲ ಇವು ಪ್ರಮಾಣಿಸಿ ನೋಡಿದಾಗ ಇವು ಅಲ್ಲ, ಇವು ಗೊತ್ತಾಗೈತಿ. ಇಂದ್ರಿಯಗಳಿಗೆ ಗೋಚರ ಆಗು ಎಲ್ಲ ಸತ್ಯ ಅಲ್ಲ. ನಿಜವಾದ ಆನಂದ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ. ಇಂದ್ರಿಯಗಳಿಗೆ ಗೋಚರ ಆಗು ಎಲ್ಲ ನಾಶ ಆಗಿ ಹೋಗುವ ನಾವು. ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗದವು ಅನಿತ್ಯವಾದದ್ದು ದುಃಖ ಕೊಡ್ತವೆ. ಅವು ನಿತ್ಯವಾದ ಸುಖ ಶಾಂತಿಯನ್ನು ಕೊಡಲಾರು. ವಾಂಗ್ ಮನಸ್ಸಿಗೆ ಅಗೋಚರ ಅಂತ ಯಾಕೆ ಹೇಳ್ಯಾರ? ವಾಣಿ ಮತ್ತು ಮನಸ್ಸು ಇಂದ್ರಿಯಗಳಿಗೆ ನಿಲ್ಕಲಾರದ್ದು ಅಂತ. ಅನುಭವ ಗೋಚರ ಕೇವಲ ಅನುಭವಗತವಾದ ಜ್ಞಾನ ಇದಂತ. ಏನು ಇದಕ್ಕೆ ಅನುಭವ ಶಾಸ್ತ್ರ ಅಂತಾರೆ. ಏನು ಮೊದಲು ನಮಗಿದ ಆ ಅನುಭವಗಳ ಮುಖಾಂತರ ಅದನ್ನು ಕೇಳಿ ಅದನ್ನು ಗಟ್ಟಿ ಮಾಡ್ಕೋಬೇಕು ನಾವು. ಅನುಭವ ಶಾಸ್ತ್ರ ಅಂದರೆ ಯಾವುದು ಅಂದರೆ ಇಂದ್ರಿಯಗಳ ವ್ಯಾಪಾರಕ್ಕೆ ನಿಲ್ಕೋದಲ್ಲದು. ಇಂದ್ರಿಯ ಮತ್ತು ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಇದು ಅನುಭವ ಶಾಸ್ತ್ರ. ನಾವು ಕಣ್ಣಿಗೆ ಕಾಣೋದು ಜಾತ್ರೆ ನೋಡಕ್ಕೆ ಹೋದವ್ರಿಗೆ ಎಲ್ಲಿ ತಿಳ್ಬೇಕಿತ್ತು? ಯಾಕ್ರಿ? ಇಂದ್ರಿಯಗಳ ಮಜಾ ಮಾಡೋ ಜಾತ್ರೆ ನಡೆದಿತ್ತು. ಅಲ್ಲಿ ಮಂದಿ ಭಾಳ ಕೂಡಿದ್ರು, ಏನೇನು ಮಾಡಿದ್ರು. ಹೊರಗಿನ ಗದ್ದಲ ಎಲ್ಲ ಕೈಬಿಟ್ಟು ಆಂತರಿಕವಾಗಿ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಒಳಗೆ ಅನುಭವ ಮಾಡ್ಕೊಳ್ಳೋರು ಕೆಲಸ ಇತ್ತು. ಅಂಥವ್ರು ಸಾಧಕರು. ನಿಜವಾದ ಸಾಧಕರ ಅಂದರೆ ಯಾರಿಗಂತಾರೆ? ಇಂದ್ರಿಯಗಳ ವ್ಯಾಪಾರನೆಲ್ಲ ಕಡೆಗಣಿಸಿನಿಂದ ಅಂತರಂಗದಲ್ಲಿ ಇದನ್ನು ಅನುಭವ ಮಾಡ್ಕೊಳ್ಳೋ ಅವನು ನಿಜವಾದ ಸಾಧಕ. ಇದ್ರಾಗ ಹಣಿಕೆ ಹಾಕೋಂಗೆ ಎಲ್ಲಿ ಸಿಗ್ಬೇಕು? ನೀವು ವಿಷಯ ವಸ್ತುಗಳಲ್ಲಿ ಹಣಿಕೆ ಹಾಕೋಂಗ ಎಂದೂ ನೆಮ್ಮದಿ ಇಲ್ಲ. ದನ ಆಕೈತಿ. ದನದಿಲ್ಲ ಅದ್ರಾಗ ಹಣಿಕೆ ಹಾಕಿ ಮುಂಜಾನೆ ಸಂಜೆ ಮಠ ಅದ್ರಾಗ ಸಿಗ್ತೈತಿ ಇದ್ರಾಗ ಸಿಗ್ತೈತಿ ಅಂತ 5 ವಿಷಯಗಳಲ್ಲಿ ಹಣಿಕೆ ಹಾಕಿದೆ. 5 ಇಂದ್ರಿಯಗಳ ಮುಖಾಂತರ ಏನಾಯ್ತು? ಈ ಕಡೆಗೆ ಶ್ರಮಣ ಆತಿಲ್ಲ. ಇಂದ್ರಿಯಗಳ ವ್ಯಾಪಾರ ಮಾಡಿದ್ರೆ ನಡೆದ್ರೆ ಧನವೂ ಆತಿಲ್ಲ. ಯಾವ ಇಂದ್ರಿಯಗಳ ವ್ಯಾಪಾರ ಇಲ್ಲಲ್ಲೇ ನಾವು ಆನಂದವನ್ನು ಕಂಡುಕೊಂಡದ್ದು.
ಏನ್ ಧನುವಾಗೋ ಪ್ರಸಂಗನೇ ಇಲ್ಲಲ್ಲ ಆನಂದ ಹೊಂದಲಿಕ್ಕೆ. ವಿಷಯ ಭೋಗದಿಂದ ಧನು ಆಕೈತಿ. ನಾವು ವಿಷಯ ಭೋಗ ಮಾಡಿ ಸುಖ ಹೊಂದಬೇಕಂತ ಹೊಂಟೇವಿ. ಅದನ್ನು ಮಾಡಿ ಏನು ಲಾಭ ಆಯ್ತು ನೋಡ್ಕೊಂಗಾರ. ವಿಷಯದ ಸಂಪರ್ಕ ಹೋಗಿ ಮುಂಜಾನೆ ಸಂಜೆ ಮಟ್ಟ ಅದನ್ನು ಮಾಡಿ ಸುಖದಿಂದ ಇರ್ಬೇಕಂತ ಕಡಿಕೆ ಅದ್ರ ಪರಿಣಾಮ ಏನಾಯ್ತು, ಧನು ಆತಿ. ಆದರೆ ಆರಾಮನ ನೆನಪು ಮಾಡೋದ್ರಿಂದ ಧನು ಆಕೈತೇನೆ. ಧನು ಆಗೋ ಪ್ರಸಂಗನೇ ಇಲ್ಲ ಅಲ್ಲಿ. ಯಾಕೆ ಧನು ಕೊಡು ಧನು ಹೊಂದು ಇಲ್ಲ ಅಲ್ಲಿ. ಇಂದ್ರಿಯ ಮತ್ತು ವಿಷಯಗಳ ಇಲ್ಲ ಅಲ್ಲಿ. ಆರಾಮಿನ ಅನುಭವ ಮಾಡ್ಬೇಕಾದ್ರೆ ಇಂದ್ರಿಯಗಳ ಮತ್ತು ವಿಷಯಗಳ ವ್ಯಾಪಾರ ಎಲ್ಲ ಬಂದ್ ಆಗಿರ್ತೈತಿ. ಎಲ್ಲಿ ಇಂದ್ರಿಯ ಮತ್ತು ವಿಷಯಗಳ ವ್ಯಾಪಾರ ಇರ್ತೈತಿ ಅಲ್ಲಿ ಧನು ಆಕೈತಿ. ಎಚ್ಚರಿಕೆಯಾಗಿ ನಾವು ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಹೋಗಿ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆದೈತಿ. ಅದ ವಾಸನ ಗಟ್ಟಿಯಾಗೈತಿ ಜನ್ಮ ಜನ್ಮಾಂತರ. ಅವುಗಳಿಂದನೇ ಸುಖ ಸಿಗ್ತೈತಿ ಅನ್ನೋ ವಾಸನೆಗಳು ಬೇರು ಬಿಟ್ಟು ಬಿಟ್ಟೈತಲ್ಲ. ಹೊಳ್ಳೆಳ್ಳಿ ಎಷ್ಟು ಹೇಳಿರು ಕೇಳಿರು ಮತ್ತು ಅದರಾಗ ಅವುಗಳ ಪ್ರಾಪ್ತಿಗೆ ಅವು ಇದ್ರ ಸಮೃದ್ಧಿ ಭಾಳ ಆರಾಮದೆ. ನನಗೆ ಇದ್ರೆ ಯಾಕೆ ಹಂಗಾರೆ ನಿನಗೆ ದುಃಖ ಆಗ್ತದೆ? ಯಾರು ಆರಾಮದಾರ ಕೇಳ್ರಿ. ಹಂಗಾರೆ ಭಾಳಷ್ಟು ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿದವ್ರು ಆರಾಮದಾರನ್ನ ಕೇಳಿ ಒಬ್ಬರ ಎಂದಿನಿಂದ ಜಗತ್ತು ಉದಯ ಆಗೈತೆ ಅಂದಿನಿಂದ ವಿಚಾರ ಮಾಡಿ ನೋಡ್ಕೊಡಿ ನೀವು. ವಿಷಯದಿಂದ ಸಂಪರ್ಕ ಹೋಗಿ ಯಾರಿಗಾರ ಹಿತ ಕೊಟ್ಟೈತೇನೋ ಹೆಂಗೆ? ಜಗತ್ತಿನ ಇತಿಹಾಸವನ್ನೆಲ್ಲ ತೆಗೆದು ನೋಡ್ರಿ ನೀವು. ಯಾವ ದೇಶದವ ಯಾವ ಕಾಲದವ ಸುಖ ಹೊಂದ್ಯಾನ ಅದರ ಮುಖಾಂತರ? ಯಾರಿಗೂ ಆಗಿಲ್ಲ. ಹಿಂದೂ ಮುಂದು ಎಂದೂ ಸಾಧ್ಯ. ಸುಖಿಗಳಾದವರೆಲ್ಲ ಅದನ್ನೆಲ್ಲ ಬಂದ್ ಮಾಡಿ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅದನ್ನು ಅನುಭವ ಮಾಡ್ಕೊಂಡು ಅದರಿಂದ ಹಿಂದಕ್ಕೆ ವಿಮುಖ ಆಗ್ಬೇಕಾಗೈತೆ. ವಿಷಯದಿಂದ ಸಂಪರ್ಕ ಹೋಗೋದ್ರಿಂದ ವಿಮುಖ ಆದವನ ಕೆಲಸ ಇದೆ. ಅದರಾಗನ ಇನ್ನು ಮುಂದುವರಬೇಕಂದ್ರೆ ಭಾಳಷ್ಟು ಮುಂದುವರೆದನಪ್ಪ, ಅಭಿವೃದ್ಧಿ ಹೊಂದ್ಯಾನ. ಇದ್ರಾಗ ಅಭಿವೃದ್ಧಿ ವಿಷಯದ ಸಂಪರ್ಕ ಹೋಗೋದಾಗ ನೀನು ಅಭಿವೃದ್ಧಿ. ಅಷ್ಟಷ್ಟು ನಿನಗೆ ದುಃಖದ. ಎಷ್ಟೆಷ್ಟು ಇದ್ರೊಳಗೆ ನೀವು ಮುಂದುವರಿತೀವಿ ಅಷ್ಟಷ್ಟು ನಿನಗೆ ದುಃಖದ. ನೋಡಿ, ಮುಂದುವರಿದ ಅಭಿವೃದ್ಧಿ ರಾಷ್ಟ್ರಗಳಂತೀರೆಲ್ಲ ನೋಡ್ಕೊರಿ, ಸಮಾಧಾನ ಶಾಂತಿಯಿಂದ ಅದಾವ ನೋಡಿ. ಭಾಳಷ್ಟು ವಿಷಯ ಸಂಗ್ರಹ ಭಾಳಷ್ಟು ವಿಷಯ ಭೋಗ ಮಾಡೋದ್ರಿಂದ ನೆಮ್ಮದಿ ಇರ್ತೈತೆ ನಿನಗೆ. ಇದೇ ಅಭಿವೃದ್ಧಿ ಹೋದ್ರೆ ನಿನಗೆ ಸಾಕಷ್ಟು ಇದಾಗ ಅಭಿವೃದ್ಧಿ ಅಂತ. ಎದ್ರೊಳಗೆ ನಾವು ಅಭಿವೃದ್ಧಿ ಹೊಂದಬೇಕಾಗೈತಿ? ವಿಷಯ ವಾಸನೆಗಳನ್ನೆಲ್ಲ ನಾಶ ಮಾಡಿಕೊಂಡು ಅಂತಃಕರಣ ಸ್ವಚ್ಛ ಮಾಡಿಕೊಂಡು ನಿಜವಾದ ಇರುವಿನ ಅನುಭವ ಮಾಡ್ಬೋದು. ಅದರ ಅಭ್ಯಾಸ ಗಟ್ಟಿ ಆಗ್ಬೇಕಾಗಿತ್ತು ನಮಗೆ. ನಿರ್ವಿಷಯದ ಸ್ಥಿತಿಯನ್ನು ಹೊಂದೋದು ಪ್ರಯತ್ನದ ನಡಿಬೇಕು ನಾವು. ವಿಷಯಗಳ ಗೊಡವೆ ಕೈ ಬಿಡಬೇಕಾಗ್ತದೆ, ಸಂಪರ್ಕದಿಂದ ದೂರ ಇರ್ಬೇಕು. ಅಂದಾಗ ನಿನಗಿದು ಲಾಭ. ಇನ್ನ ಅದನ್ನು ಹಿಡ್ಕೊಂಡ ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಸ್ವಲ್ಪವೂ ಸುಧಾ ಉಳಿಬಾರ್ದು ನೋಡಿ. ಅದು ಅದರಿಂದನೂ ನಿನಗೆ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಪೂರ್ಣ ಲೋಪ ಆಗಿ ಹೋಗ್ಬೇಕು. ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ತಿಳುವಳಿಕೆ ಅದನ್ನ ನೆನಪಿಗೆ ಸುಧಾ ಕೇಳಬೇಡ ಅಂತಿದ್ರು ಅಜ್ಜ ಅವ್ರು. ಒಂದು ಸ್ವಲ್ಪ ಉಳಿದಿತ್ತಂದ್ರೆ ನೀನು ಮತ್ತೆ ನೀನು ಹೇಳ್ಕೊಂಬೋದು. ಎದ್ರಾಗಾರ ಪ್ರೀತಿ ಇತ್ತಂದ್ರೆ ಮತ್ತೆ ಜನ್ಮ ಬರ್ತದೆ. ಏನು ಸ್ವಲ್ಪ ಉಳಿಯದಂತೆ ಅದನ್ನು ವಿಚಾರದಿಂದ ನಾಶ ಮಾಡ್ಕೋ. ಅವಾಗ ನಿನಗೆ ಅಭ್ಯಾಸ ಬ್ರಹ್ಮಚಂದ್ರದ ಅಭ್ಯಾಸ ಶುರುವಾಗೈತೆ ನೋಡ್ರಿ. ಅವಾಗ ನಿನ್ನ ನಿಜವಾದ ಇರುವಿನ ಅನುಭವ ನಿನಗಾಗೋದು. ಅಲ್ಲಿ ಮಠ ನೀ ಏನು ಹೊರಗೆ ಗದ್ದಲ ಮಾಡಿರೋ ಕೆಲಸ ಸುಳ್ಳ ದಣಿತ ಕೆಲಸ. ಊಟಕ್ಕಲ್ಲಿ ಹೊತ್ತಂಗಂದಾರ ವ್ಯರ್ಥ ಶ್ರಮ. ವಿಷಯದ ಸಂಪರ್ಕ ಭೋಗದಿಂದ ಸುಖ ಹೊಂದೇನೋ ಪ್ರಯತ್ನ ಏನದಲ್ಲ ನಿರರ್ಥಕ ಶ್ರಮ ಅಂತಾರೆ. ಒಬ್ಬರ ಅದರಿಂದ ಹೊಂದಿದವ ನಾವು ಮಾತ್ರ ಕೇಳಿಲ್ಲ ಕಂಡಿನೂ ಇಲ್ಲ ಅಂತಾರೆ ಇಲ್ಲಿವರೆಗೆ. ಅದರಿಂದ ಸುಖ ಹೊಂದಿದ್ದೀವಿ ಅನ್ನೋರನ್ನ ನಾವು ಕೇಳಿಲ್ಲ ಕಂಡಿಯೂ ಇಲ್ಲ. ಸುಖ ನಿನಗೆ ಬೇಕಾಗಿತ್ತಂದ್ರೆ ಸ್ವಧರ್ಮಿ ಆಗ, ದುಃಖ ಬೇಕಾಗಿತ್ತಂದ್ರೆ ಪರಧರ್ಮಿ ಆಗ. ಸ್ವಧರ್ಮಿ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಅದಕ್ಕೆ ಸ್ವಧರ್ಮ ಅಂದ್ರೆ ನನ್ನ ಸ್ವರೂಪದ ಧರ್ಮ, ಪರಧರ್ಮ ಅಂದ್ರೆ ಶರೀರ ಧರ್ಮ ಇಂದ್ರಿಯಗಳ ಧರ್ಮ. ಅವು ವಿಕಾರ ಆಗೋದು ನಾಶ ಆಗೋದು, ಅವು ಇದಕ್ಕಿದ್ದಂಗೆ ಇರೋದಿಲ್ಲ. ಏನು ಸ್ವಧರ್ಮ ಅಂದ್ರೆ ಇದಕ್ಕಿದ್ದಂಗೆ ಇರೋದು, ಸ್ವರೂಪದ ಸ್ಥಿತಿ ಹೆಂಗತೆ ಇದಕ್ಕಿದ್ದಂಗೆ ಇದ್ದತ್ತೆ ನಮ್ಮ ಸ್ವರೂಪ. ಅದ ನಮ್ಮ ಧರ್ಮ. ನಮ್ಮ ಧರ್ಮದಾಗ ನಾವಿದ್ದೀವಿ ಅಂದ್ರೆ ಯಾವ ಗದ್ದಲನೂ ಇಲ್ಲ. ಏನು ಸ್ವಧರ್ಮ ಅಂದ್ರೆ ಅದಕ್ಕೆ ಸ್ವರೂಪದ ಇದಕ್ಕಿದ್ದಂಗೆ ಇದ್ದದ್ದು ನಮ್ಮ ಸ್ವಧರ್ಮ. ಬದಲಾವಣೆ ಆಗುವುದೆಲ್ಲ ಅದು ಇಂದ್ರಿಯಗಳ ಧರ್ಮ, ಪರಧರ್ಮ. ಅಲ್ಲಿ ಮನಸ್ಸನ್ನು ನಿಲ್ಲಿಸು. ಸ್ವಧರ್ಮದೊಳಗೆ ಬದಲಾವಣೆ ಆಗದೆ ಇರ್ತಕ್ಕಂಥದ್ದು ಯಾವುದೈತಿ ಅದು ನಿನ್ನ ಧರ್ಮ.
ಉಳ್ಕಿದ್ದೆಲ್ಲ ಬದಲಾವಣೆ ಆಗುವ ನಿನ್ನ ಧರ್ಮ ಅಲ್ಲ, ಅದು ಇಂದ್ರಿಯಗಳ ಧರ್ಮ ಅವು. ಅದಕ್ಕೆ ನನಗೆ ಶರಣು ಬಾ ಅಂತ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೀಕಂ ಶರಣಂ ಮೃಜ ಅಂತ ಕೃಷ್ಣ ಪರಮಾತ್ಮ ಮತ್ತೊಂದು ಕಡೆ ನಾನು ನನಗೆ ಅಂದರೆ ನಾನೇ ಸಚ್ಚಿದಾನಂದ ಸ್ವರೂಪ, ನನ್ನ ಧರ್ಮ ಸಚ್ಚಿದಾನಂದ ಸ್ವರೂಪನೇ ನನ್ನ ಧರ್ಮ, ಸದಾ ಆನಂದ ರೂಪವಾಗಿರ್ತಕ್ಕಂಥದ್ದು ಇರುವ ನನ್ನ ಧರ್ಮ. ಏನು ಇದು ಪರಧರ್ಮ ಅದೆಲ್ಲ, ಅದು ಯಾರಿಗೂ ಯಾವ ಕಾಲಕ್ಕೂ ಹಿತ ಇಲ್ಲ. ಅದು ಭಯಭೀತಿ ದುಃಖವನ್ನು ಕೊಡುವಂಥದ್ದು. ಅದಕ್ಕೆ ನಿನ್ನ ಧರ್ಮದಾಗ ನೀ ಇದ್ರೆ ಆರಾಮಿರ್ತೀನಿ. ಪರಧರ್ಮದಾಗ ಭಯ ಭೀತಿ ಇದ್ದದ್ದು ಯಾವ ಹೊತ್ತಿನಾಗ ಬರ್ತೈತೆ ಹೇಳಕ್ಕೆ ಬರುವುದ. ಇಂದ್ರಿಯಗಳು ಮತ್ತು ಮನುಷ್ಯನ ಧರ್ಮ ಹಿಡ್ಕೊಂಡೆ ಅನ್ನೋದು ಅದ ನಿನ್ನ ಧರ್ಮ ಅಲ್ಲ. ನಿಮ್ಮ ಸಂಶೋಧನೆ ಆರಾಮನೆಯೊಳಗೆ ಏನು ನಡೆದೈತಿ? ನಿದ್ದೆ ಒಳಗೆ ಏನಾರ ಆಗಿರ್ತಿರೋ ಆರಾಮಿರ್ತಿರೋ ಅಂದ್ರೆ ಆನಂದ ಸೂತ್ರ ಹಿಡಿಯುವ ಕಾಲಕ್ಕೆ ಯಾವ ಶಬ್ದ ಪ್ರಯೋಗನ ಇಲ್ಲ, ಅಲ್ಲಿ ಯಾವ ಮಂತ್ರನೂ ಬೇಕಾಗಿಲ್ಲ ನಿನಗೆ. ಮಂತ್ರ ಬಡಬಡಿಸ್ಕೊಂತ ಕೂತ್ರ ಮಂತ್ರ ಅಂದ್ರೆ ಎದಕ್ಕಂತಾರೆ? ಮನನಾತ್ರಾಯತೆ ಇತಿ ಮಂತ್ರ. ಯಾವುದನ್ನ ನೆನಪು ಸತತ ಮಾಡೋದ್ರಿಂದ ಇಲ್ಲ ದುಃಖ ಇಲ್ಲದಂಗೆ ಆಕೈತಿವ, ಅದಕ್ಕೆ ಮಂತ್ರ ಅಂತಾರೆ. ಏನು ಅರ್ಥಾನುಸಂಧಾನ ವೃತ್ತಿ ಇರಬೇಕು. ಮಂತ್ರ ಅಂದ್ರೆ ಅರ್ಥಾನುಸಂಧಾನ ವೃತ್ತಿ ಇಲ್ಲಲ್ಲಿ ಬಾಯಿಲೆ ಬಡಬಡಿಸಿರ ಅರ್ಥದ ಮರ್ಮ ಗೊತ್ತಾಗಲಿ, ಶಬ್ದ ಬಡಬಡಿಸಿರ ಮಂತ್ರ ಅಂತಾರೆ ನೋಡಿ. ಅದು ಅನುಭವ ಬರೋದಿಲ್ಲ. ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥ ಪದ ಪದ್ಯಂಗಣಂ ಕಲಿತೊಡೆದೇನು, ಕತ್ತೆ ಮುತ್ತು ರತ್ನಗಳು ಹೊದ್ದೊಡೆ ಅದರ ಬೆಲೆ ಅರಿದಿಪ್ಪದೆ ಅಂತ. ಹಂಗೆ ಆಕೈತಿ, ಕತ್ತಿಗೆ ಮುತ್ತು ರತ್ನ ಹಾಕಿದಂಗೆ ಅರ್ಥದ ಮರ್ಮ ಗೊತ್ತಿರಲಿ, ಹಂಗೆ ಶಬ್ದ ಬಡಬಡಿಸ್ರಿ ಏನು ಗೊತ್ತಾಕೈತಿ? ಮಾತಾಡೋದ್ರಿಂದ ಮಾತಿನ ಜ್ಞಾನ ಅಲ್ಲ. ಒಳ ಹೊರಗೆನ್ನದೆ ಅಲ್ಲಿ ಒಳಗನ್ನುವುದಿಲ್ಲ, ಹೊರಗನ್ನುವುದಿಲ್ಲ. ಏನು ಹೊರಗಿನ ಕಲ್ಪನಾ ಒಳಗಿನ ಕಲ್ಪನಾ ಎಲ್ಲ ಅಡಗಿದಾಗ ನಮಗಿದ ಅನುಭವ ಕೊಡ್ತದೆ. ಯಾವ್ದಾರ ಪುಸ್ತಕದಾಗ ಓದಿ ಕೇಳೇ ಹೊಂದೋದು ಅಲ್ಲಿದು, ನಿನ್ನ ಮಸ್ತಕದಾಗಿಂದದು. ಮಸ್ತಕ ಬಿಚ್ಚಿ ನೋಡ್ಕೋ, ಪುಸ್ತಕದಾಗ ಏನು ಸಿಗ್ತೈತೆ? ಪುಸ್ತಕದ ವಿದ್ಯೆ ಅಲ್ಲ ಅಲ್ಲಿ. ಏನು ಕೇಳಿದ್ದನ್ನು ನಾವು ಮನನ ಮಾಡ್ಲಿಕ್ಕೆ ವೇಳೆ ಕೊಡ್ಲಿದ್ದಕ್ಕೆ ನಮಗಿದು ಗಟ್ಟಿ ಆಗೋದು. ಈ ವಿಚಾರವನ್ನು ಗಟ್ಟಿಗೊಳಿಸ್ಬೇಕಂದ್ರೆ ನೀವು ಕೇಳಿದ್ದನ್ನು ಮನನ ಮಾಡಿದಾಗ ಗಟ್ಟಿ ಆಕೈತಿ. ಮನನಕ್ಕನ ನೀವು ವೇಳೆ ಕೊಡಲಿಲ್ಲ ಅಂದ್ರೆ ಯಾವಾಗ ಗಟ್ಟಿ ಆಗ್ಬೇಕೈತಿ? ಕೇಳಿದ್ದೆಲ್ಲ ಹೋಗ್ಬಿಡ್ತೈತಿ. ಶ್ರವಣಕ್ಕಿಂತ ಮನನ ಶ್ರೇಷ್ಠ. ಅವಾಗ ಅವ ಅಭ್ಯಾಸಕ್ಕೆ ತೊಡಗಿದಂಗೆ. ಮನನ ಮಾಡವ ಅಭ್ಯಾಸ ಅಂದಾರ. ನಾವು ಬರೀ ಹೇಳೋದು ಕೇಳೋದು ಆಯ್ತು, ಕೇಳಿದ್ರೆ ಮಾತು ಹೊಳ್ಳ್ಯದಂತ ತಿರುಗಿ ಒಲವು ಇಲ್ಲಲ್ಲ. ಬೇಗ ನೆನಪಿಟ್ಕೊಳಕ ಒಲವು ಬೇಕಾದಿದ್ದರೆ ನೆನಪಿಟ್ಕೋತಾನೆ, ಹೌದಿಲ್ಲ? ಹೇಳೋ ಹೊತ್ನ್ಯಾಗ ಅವಾಗ ನಾವು ಒಂದು ಹೋಗ್ಬಿಡ್ತೀವಿ. ಅದನ್ನು ನೆನಪಿಟ್ಕೊಂಡೇನೆ ಅದನ್ನು ಮರೀದಂಗೆ ಯಾವಾಗ ಚಂದ ಕೇಳಿದನು ಒಮ್ಮೆಯೂ ಮರೆಯದಿರು ಗುರು ಪೇಳತ ತೆರೆದಳು ಅಂದ. ನಾನೇ ಪರಬ್ರಹ್ಮ ಸ್ವರೂಪಿದ್ದೀನಿ, ನಾನಾ ದೇವರಿದ್ದೇನೆ ಅನ್ನೋದನ್ನು ಮತ್ತೆ ಮರಿತೀನಿ. ನಾನಾ ಸುಖ ಸ್ವರೂಪಿದ್ದೇನೆ ಮತ್ತೆ ಮರ್ತ ಅನ್ಯದ್ರ ಹುಡ್ಕಕ್ಕೆ ಹೋಗಿ. ಅದರ ನೆನವು ನಿನಗೆ ಸದಾ ಇದ್ದಿದ್ದ ಅಂದ್ರೆ ಅನ್ಯದ್ರ ಹುಡುಕೋ ಕೆಲಸ ಎಲ್ಲ ಹೋಗ್ಬಿಡ್ತೈತಿ. ಈ ವಿವೇಕ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ, ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತಿ ಅನ್ನೋದು ನಿನಗೆ ಖಾತ್ರಿ ಇತ್ತಂದ್ರೆ ಅನ್ಯದ್ರ ಹುಡ್ಕ್ಯಾಕಪ್ಪ. ನಾವು ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾಗ್ಬಿಡ್ತದೆ. ಅವಾಗ ಆನಂದ ಸೂತ್ರ ನಿನಗೆ ಹತ್ತೈತಿ. ಈಗಿಂದ ಈಗ ನಿತ್ಯ ಪೆಟ್ಟಿನ ಮ್ಯಾಗ ನೀನು ಅನುಭವ ಮಾಡ್ಕೊಳ್ಬೋದು. ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ನೀನು ಏನು ಮಾಡೋದು ಅವಶ್ಯಕತೆನೇ ಇಲ್ಲ. ನಿನ್ನಲ್ಲಿ ಇದ್ದದನ್ನು ನೀ ಅನುಭವ ತಗೋಬೇಕಂತಂದ್ರೆ ಅನ್ಯದ್ರ ಕಡೆ ಹಣಿಕೆ ಆಗೋದು ಕೈ ಬಿಡೋದು. ಉಡ್ಯಾಡ್ತೈತಿ ಅನ್ಯದ್ರ ಕಡೆ ಹೆಣಿಕೆ ಹಾಕಿ ಬಳಲಿಕ್ಕೆ ಹೊಂತೈತಿ ಮನಸ್ಸು. ಇಲ್ಲದಲ್ಲಿ ಹುಡುಕ್ತೈತಿ, ಅದ್ರಾಗೈತಿ ಇದ್ರಾಗೈತಿ, ಎದ್ರೊಳಗೆ ಇಲ್ಲ. ಎಡಿಕೆ ತನ್ನೊಳಗೆ ವಿಶ್ರಾಂತಿ ಇಲ್ಲೈತಿ, ತನ್ನೊಳಗೆ ಜಾಗರಣದೊಳಗೆ ಎಡೆಯಾಡಿ ಬಳಲಿ ಅದನ್ನು ಮನಸ್ಸನ್ನು ಬಳಲುವ ಮನಸ್ಸನ್ನು ಒಂದು ವಿವೇಕದಿಂದ ಓಜೆಯಿಂದ ಅಂದರೆ
ವಿವೇಕದಿಂದ ಅದನ್ನು ನಿಲ್ಲಿಸಿದಾಗ ಅದಕ್ಕೆ ಬಳಲಿಕ್ಕೆ ತಪ್ತೈತಿ. ನನ್ನಲ್ಲಿ ಐತೆ ಅನ್ನೋದು ಅವಾಗ ಅನುಭವ ಪರೀಕ್ಷರು ಎದರೊಳಗೂ ಇಲ್ಲ. ಏನು ಎಲ್ಲವನ್ನು ಆರಿದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂ ಸುಖ ಅಂತ. ನಿನ್ನಲ್ಲೇ ಐತೆ, ಪ್ರತಿಯೊಬ್ಬರಿಗೆ ಅದು ಅನುಭವ ಬರುತ್ತೆ. ನಮ್ಮೊಳಗೆ ಐತೆ ನೋಡಿ. ಯಾರಿಗಾದರೂ ಸ್ವತಃ ನಾವು ಅನುಭವಕ್ಕೆ ಒಂದು ಖಾತ್ರಿ ಮಾಡ್ಕೊಳ್ಳೋದಾಗ ಹೊಳೆದು ಬರೀ ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಇದನ್ನು ಹೊಂದಾಕಾಗಲ್ಲ. ಸ್ವಂತ ನೀ ಅದನ್ನು ಅನುಭವಕ್ಕೆ ತೊಗೊಂಡು ಹೋಗ್ಕೋಬೇಕು. ಅಂದಾಗ ಇದ್ರ ಲಾಭ ತಗೊಂಡಂಗೆ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ ನೀನ ಅದ ಅನ್ನೋದು. ನೀ ಮತ್ತೇನು ಆಗೋಂಗಿಲ್ಲ. ಆಗವಲ್ಲ, ಇದು ಇರುವನ ನೀನದಿ, ಅರು ಸ್ವರೂಪನ ನೀನದಿ ಅನ್ನೋದ್ರ ಖಾತ್ರಿ ಮಾಡ್ಕೊ. ಏನು ಅದು ನಮಗೆ ವಾಸನೆಗಳ ಮೂಲಕ ನಮ್ಗೆ ಅದು ಅನುಭವ ಬರುವುದು. ನಾನಾ ಆನಂದ ಸ್ವರೂಪ ಇದ್ದೇನೆ. ವಾಸನೆಗಳನ್ನೆಲ್ಲ ಪೂರ್ಣ ಮಾಡಿಸ್ಕೋ, ಮನಸ್ಸು ಸ್ವಚ್ಛ ಮಾಡ್ಕೋ. ಅವಾಗ ಸ್ವಚ್ಛ ನೀನು ಕನ್ನಡಿ ಒಳಗೆ ಮುಖ ಕಂಡಂಗೆ ನೀನು ಇರು, ನಿನಗೆ ಕಾಣಿಸ್ತೈತಿ. ಅದಕ್ಕೆ ಬಿಟ್ಟು ಬಿಡದೆ ಇದರ ಅಭ್ಯಾಸ ನಡಿಬೇಕು. ಮನಸ್ಸಿಗೆ ಬುದ್ಧಿ ಹೇಳಬೇಕು. ಮನಸ್ಸಿನ ಮಾಲಿನ್ಯ ಹೋಗ್ತೈತೆ ಅವಾಗ. ತಡೆಯದೆ ಸುವಿಚಾರವೆಂಬ ಬಸಿತವನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿ ನಮ್ಗಳೆದಂಗೆ. ವಿಷಯದ ಮಾಲಿನ್ಯ ಎಲ್ಲ ಹೋದಾಗ ಇದು ತೀದೈತೆ. ಇನ್ನೂ ಅದು ಬೇಕು ಇದು ಬೇಕು ಅನ್ನೋ ಏನು ತಿಳಿಬೇಕು, ಶಾಸ್ತ್ರ ಏನು ತಿಳಿಬೇಕು. ಮತ್ತು ವಿಷಯಗಳ ಪ್ರಾಪ್ತಿಗಾಗಿ ಬರ್ಕೊಂಡು ಸತ್ತು ಹೋಗುತ್ತೆ ಕೆಲಸ. ಮಹಾತ್ಮರು ಬಾಳೆ ಸಂಬಂಧ ಪಡ್ಕೊಂಡ್ರು. ನಮ್ಮ ಬಾಳೆ ಸುದ್ದಿ ತೆಗಿತಿದ್ದಾನೆ ಯಾರು? ಕೇಳಬೇಡ ಅದನ್ನು. ಹೌದಲ್ಲ? ಕೇವಲ ತಮ್ಮ ಹಿಂದಿನ ಜನ್ಮದ ಪ್ರಬಲವಾದ ಅಭ್ಯಾಸ ಎತ್ತು ನೋಡಲಿಲ್ಲ. ಅವರು ಜಗತ್ತಿನ ಕಡೆ ಒಳ್ಳೆ ನೋಡಲಿಲ್ಲ. ನನ್ನ ಊರು, ನನ್ನ ಮನೆ, ನಾನು ಶರೀರ ಅನ್ನೋ ಭಾವ ಇಲ್ಲ. ಆತ್ಮಭಾವದೊಳಗೆ ನೆಲೆಯಾಗಿ ನಿಂತವಾಗ ಇವೆಲ್ಲ ಅನಾತ್ಮ ಭಾವ ಎಲ್ಲ ತನ್ನಿಂತಾನ ಹೋಗ್ಬಿಡ್ತಾವೆ, ಸಹಜವಾಗಿ ತಪ್ಪಿಡ್ತಾವಲ್ಲ. ಪುನಃ ಅನಾತ್ಮ ಭಾವದೊಳಗೆ ಮನಸ್ಸು ನಿಲ್ಲುವುದಿಲ್ಲ. ಅದು ಒಮ್ಮೆ ಆ ಸ್ಥಿತಿಯನ್ನು ಪಡಿತೆ ಅಂದರೆ ಪುನಃ ಹಿಂದಕ್ಕೆ ಯಾಕೆ ಬರ್ತೈತೆ? ಅದು ನದಿ ಸಮುದ್ರ ಸೇರಿದ ಮ್ಯಾಗ ನದಿಯಾಗಿ ಹರಿದಿಲ್ಲ, ಅದು ಸಮುದ್ರನ ಆಗಿಬಿಡ್ತು. ಬ್ರಹ್ಮ ಭಾವನೆಯನ್ನು ಹೊಂದಿದ ಮ್ಯಾಗ ಪುನಃ ಸಂಕುಚ ದೃಷ್ಟಿ ಬರುದಿಲ್ಲ ನಮ್ಗೆ. ಏನು ನದಿ ಸಮುದ್ರಾಗೆ ಹರಿಬೇಕನ್ನ ಹರಿಬೇಕಾಗ್ತದೆ. ಅದು ಸಂಕುಚ ದೃಷ್ಟಿಯಿಂದ ನದಿಯಾಗಿ ಹರಿದಿತ್ತು. ಸಮುದ್ರವನ್ನು ಸೇರಿದ ಮ್ಯಾಗ ಪುನಃ ಅದು ನದಿ ಆಗುದಿಲ್ಲ. ಅಷ್ಟೊಂದು ವ್ಯಾಪಕವಾಗಿ ಬರುತ್ತೆ ವೃತ್ತಿ. ಬ್ರಹ್ಮ ಎಷ್ಟು ವ್ಯಾಪಕ ಐತೆ ಅಷ್ಟು ವ್ಯಾಪಕ ಆದಾಗ ಅದು ಬ್ರಹ್ಮದ ತಿಳುವಳಿಕೆ ನಮಗೆ. ವೃತ್ತಿ ತದಾಕಾರ. ಯಾವುದೇ ವಸ್ತುವಿನ ಜ್ಞಾನ ನಮಗ ವೃತ್ತಿ ತದಾಕಾರ ಆದಾಗ ವಸ್ತುವಿನ ಜ್ಞಾನ. ಪುಸ್ತಕ ತಿಳುವಳಿಕೆ ಪುಸ್ತಕದ ಆಕಾರ, ಟೇಬಲಿನ ತಿಳುವಳಿಕೆ ಆಗ್ಬೇಕಾದ್ರೆ ಟೇಬಲಿನ ಆಕಾರ. ಹಂಗೆ ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ಬ್ರಹ್ಮಾಕಾರ ವೃತ್ತಿ ಆದಾಗ ಬ್ರಹ್ಮದ ಜ್ಞಾನ ನಮಗೆ. ಹಂಗೆ ಎಲ್ಲ ಸಂಕುಚ ದೃಷ್ಟಿಯೆಲ್ಲ ಹೋಗಿ ವೃತ್ತಿ ಬ್ರಹ್ಮಾಕಾರ ಆಗ್ಬೇಕಲ್ಲ, ಬ್ರಹ್ಮಜ್ಞಾನ ಅವಾಗ ಆಕೈತಿ. ಅದಕ್ಕೆ ಬ್ರಹ್ಮಾಕಾರತೆಯ ವೃತ್ತಿ, ನಿರ್ವಿಕಾರತೆಯ ಸ್ಥಿತಿ, ವೃತ್ತಿ ವಿಸ್ಮರಣವು ಸಮ್ಯಕ್ ಸಮಾಧಿ ಜ್ಞಾನ ಸಂಜ್ಞಕಮ್ಮ ಅಂತ. ಅವಾಗ ಸಮಾಧಿ ವಿಷಮದೆಲ್ಲ ಕೈಬಿಟ್ಟಾಗ ಬುದ್ಧಿ ಸಮಸ್ಥಿತಿಯನ್ನು ಹೊಂದಿರುತ್ತೆ. ಅವಾಗ ಬ್ರಹ್ಮಾಕಾರನ ಆಗಿರುತ್ತೆ. ಯಾವಾಗ ಬುದ್ಧಿ ಸಮಸ್ಥಿತಿ ಇರ್ತೈತಿ ಅವಾಗ ಬ್ರಹ್ಮ ಅಂದ್ರೆ ಏನು ಸಮತ್ವಂ ಬ್ರಹ್ಮ ಉಚ್ಯತೆ ಅಂತ. ಸಮಸ್ಥಿತಿಯನ್ನು ಪಡೆದಾಗ ಬ್ರಹ್ಮದ ಅನುಭವ ನಮಗಾಗ್ತೈತಿ. ಇಲ್ಲ ಅಂದ್ರೆ ಸಂಕುಚಿ ದೃಷ್ಟಿ ಇತ್ತಂದ್ರೆ ಬ್ರಹ್ಮಜ್ಞಾನದ ಅನುಭವ ನಮಗಾಗೋದಿಲ್ಲ. ಬಿಡು.